ನಾವು ದೇವರು ನಮಗೆ ಏನಾಗಿದ್ದಾರೆ ಅಂತ ಒಂದು ಸಬ್ಜೆಕ್ಟ್ ಅನ್ನು ನಾವು ನೋಡೋಕೆ ಹೋಗ್ತೀವಿ. ನಾವು ನೋಡುವ ಸಬ್ಜೆಕ್ಟ್ ಏನಾಗಿದೆ ಅಂದ್ರೆ, ದೇವರು ನಮಗೆ ಬೆಳಕಾಗಿದ್ದಾರೆ. ನನಗೆ ಮಾತ್ರ ಅಲ್ಲ, ನಿನಗೆ ಮಾತ್ರ ಅಲ್ಲ, ಇಡೀ ಲೋಕಕ್ಕೆ ದೇವರು ಬೆಳಕಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ ಅಂತ ಹೇಳಿ. ಬೆಳಕು ಯಾವ್ದಕ್ಕೆ ಯೂಸ್ ಆಗುತ್ತೆ? ಈ ಬೆಳಕು ಯಾವ್ದಕ್ಕೆ ಯೂಸ್ ಆಗುತ್ತೆ? ಬೆಳಕು ಯಾರಿಗೆ ಬೇಕು? ಮನುಷ್ಯನಿಗೆ ಬೆಳಕಿರಬೇಕು. ಬೆಳಕಿಲ್ಲ ಅಂದ್ರೆ ನಾವು ನಡೆಯಕ್ಕಾಗಲ್ಲ. ದೇವರು ಜ್ಞಾನವುಳ್ಳ ದೇವರು. ಹಗಲಿಗೆ ಬೆಳಕು, ರಾತ್ರಿಗೆ ಬೆಳಕು ಅಂತ ದೇವರು ಸೃಷ್ಟಿ ಮಾಡಿದ್ದಾರೆ. ನಿನಗೆ ರಾತ್ರಿ ಹಗಲು ಬರೀ ಬೆಳಕೆ ಇದ್ದು ಬಿಟ್ರೆ ಅಷ್ಟೇ, ನಾವು ಸತ್ತೋಗ್ಬಿಡ್ತೀವಿ ಬೇಗ ಬೇಗ. ರಾತ್ರಿ ಏನು ಕೊಟ್ಟಿದ್ದಾರೆ? ನಾವು ವಿಶ್ರಾಂತಿಯಾಗಿ ಕಷ್ಟಪಟ್ಟಿರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ, ತೃಪ್ತಿಯಾಗಿ ಉಂಡು ಸಮಾಧಾನವಾಗಿ ನಿದ್ದೆ. ಇವಾಗಲೂ ನನಗೆ ನಿದ್ದೆ ಇದೆ. ಪಾಸ್ಟ್ರಮ್ಮ ಎಬ್ಬರಿಸ್ತಾನೆ ಇದ್ದಾರೆ, ಹಂಗೆ ನಿದ್ದೆಲೇ ಇದ್ದೀನಿ ನಾನು. ಇವಾಗಲೂ ನಿದ್ದೆ ಇದ್ದೀನಿ. ಯಾಕೆಲ್ಲಿ ವಾರ ಪೂರ ಟಯರ್ಡು, ಫುಲ್ ಟಯರ್ಡೇ. ನಾನು ಕೆಲಸ ಮಾಡ್ತೀನಲ್ಲ, ಫುಲ್ ಟಯರ್ಡ್ನೆಸ್. ನನಗೆ ಕೈ ಕಾಲೆಲ್ಲ ನೋವೇ. ಬಿಟ್ಟರೆ ಹೋಗಿ ಸಾಯಂಕಾಲವರೆಗೂ ಮಲಗ್ಬಿಡ್ತೀನಿ. ಮೊನ್ನೆ ಒಂದು 2 kg ಚಿಕನ್ ಅದು ಇದು ತಂದು ಕೊಟ್ಬಿಟ್ಟೆ ಇವ್ರಿಗೆ ತಿನ್ನೋಣ ಅಂತ. ಸ್ವಲ್ಪ ಕೊಟ್ಟರು, ಟೇಸ್ಟ್ ನೋಡು ಚೆನ್ನಾಗಿತ್ತು. ಟಯರ್ಡ್ನೆಸ್ ಹೋಗಿ ಹಂಗೆ ಮುದುರ್ಬಿಟ್ಟೆ. ಎಬ್ಬರಿಸಿದ್ರು, ಬೇಡ ನನಗೆ ಆಗಿಲ್ಲ ನನ್ನ ಕೈಯಲ್ಲಿ, ಟಯರ್ಡು. ಆದರೆ ಬೆಳಗ್ಗೆ ಎದ್ದು ಏನೇನು ತಂದು ಕೊಟ್ಟನೋ ಅದೆಲ್ಲ ಹಂಗೆ ಇಕ್ಕಿದ್ರು. ರಾತ್ರಿ ಹೆಂಗೆ ತಿನ್ಬೇಕಾಗಿತ್ತು ಹಂಗೆ ತಿಂದು ಹೋದೆ ತೃಪ್ತಿಯಾಗಿ. ಯಾಕೆ ಹೇಳ್ತೀನಿ ಅಂದರೆ, ಟಯರ್ಡು. ಅವಾಗ ರಾತ್ರಿ ಹಗಲು ಸೂರ್ಯನ ಬೆಳಕನ್ನು ದೇವರು ಇಟ್ಟು ಬಿಟ್ಟಿದ್ರೆ, ಸೂರ್ಯನ ಬೆಳಗ್ಗೆ ಚಂದ್ರ ಇರಲಿ, ಅದು ಅವನ ಮೇಲೆ ಆ ಪವರ್ ಬಿದ್ದು ಅವನು ನೆರಳು ಕೊಡ್ತಾನೆ, ತಂಪು ಕೊಡ್ತಾನೆ. ಡೈರೆಕ್ಟ್ ಆ ರಾತ್ರಿಯಲ್ಲಿ ಸೂರ್ಯ ಬಂದರೆ ಅಷ್ಟೇ ಮನುಷ್ಯ. ಅದಕ್ಕೆ ದೇವರು ಜ್ಞಾನವುಳ್ಳ ದೇವರು. ರಾತ್ರಿಗೆ ರೆಸ್ಟು, ಬೆಳಗ್ಗೆಗೆ ದುಡಿಮೆ. ಇದು ಆದಾಮ ಮಾಡಿದ ತಪ್ಪಿಗೆ ಮನುಷ್ಯನಿಗೆ ಕೊಡಲ್ಪಟ್ಟಂತ ಶಿಕ್ಷೆ ಇದು. ಇರ್ಲಿ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಸೂರ್ಯನ ಬೆಳಕು ಮನುಷ್ಯನಿಗೆ ಉಪಯೋಗ ಇಲ್ಲ. ಬೆಳಗ್ಗೆನೂ ಕತ್ತಲೆ, ರಾತ್ರಿನೂ ಕತ್ತಲೆ ಇದ್ರೆ ಮನುಷ್ಯನ ಗತಿ ಏನು? ಇವಾಗ ಬೆಳಕಿದ್ದು 9 ಗಂಟೆ ದುಡಿಯುವವನಿಗೆ ಸಾಲ್ತಾ ಇಲ್ಲ. ಈಗ ಅವಾಗ 2 ಟೈಮ್ ಇದ್ರೆ ಏನ್ ಮಾಡ್ಬೇಕಾಗಿತ್ತು? ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ದೇವರು ಜ್ಞಾನವುಳ್ಳ ದೇವರು. ಆತನು ಮನುಷ್ಯನಿಗಾಗಿ ಬೆಳಕು ಉಂಟಾಗಲಿ ಅಂತ ಎಲ್ಲಿ ಹೇಳಿದ್ರು? ಆದಿಕಾಂಡ 1ನೇ ಅಧ್ಯಾಯ 15ನೇ ವಚನ ಓದೋಣ. ಚಕ್ ಅಂತ ಎತ್ತಬೇಕು. ಇದೆಲ್ಲ ಬೇಬಿ ಸಿಟ್ಟಿಂಗ್ ವಾಕ್ಯ ಇದು. ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕಾಗಿ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತೆ ಆಗಲಿ ಅಂದನು. ಆಮೇಲೆ ಹಾಗೆಯೇ ಆಯಿತು. ದೇವರು ಹಗಲನ್ನು ಆಳುವುದಕ್ಕೆ ಸೂರ್ಯನನ್ನು, ದೊಡ್ಡ ಬೆಳಕನ್ನು, ಅದೇ ಸೂರ್ಯನನ್ನು, ಇರುಳನ್ನು ಆಳುವುದಕ್ಕಾಗಿ ಚಿಕ್ಕ ಬೆಳಕನ್ನು, 2 ಯಾಕೆ ಅನ್ಬೋತೀರ? ಆದಿಕಾಂಡ 1:15 ನೋಡಿ. ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆ ಆಯಿತು. ದೇವರು ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನು ಆಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಯಾವುದು 2 ದೊಡ್ಡ ಬೆಳಕು ಅಂತ ನಾನು ನೋಡುವಾಗ ಸೂರ್ಯ ಚಂದ್ರನಾಗಿರ್ತಾನೆ. ಇವರು ದೊಡ್ಡ ಬೆಳಕು, ನಕ್ಷತ್ರ ಚಿಕ್ಕ ಬೆಳಕು. ಆದರೆ ಗಾತ್ರದಲ್ಲಿ, ಸೈಜಲ್ಲಿ ಅದು ತುಂಬಾ ದೊಡ್ಡದೇ. ಅದು ನಮ್ಗೆ ಅದು ತುಂಬಾ ದೂರ ಇರೋದ್ರಿಂದ ಚಿಕ್ಕದಾಗಿ ಕಾಣಿಸ್ತದೆ. ಆದರೆ ನಮಗೆ ಕಣ್ಣಿಗೆ ಮುಂದೆ ದೊಡ್ಡದಾಗಿ ಕಾಣಿಸೋದು ಸೂರ್ಯನು ಚಂದ್ರನಾಗಿರ್ತಾನೆ. ಸೂರ್ಯನನ್ನು ಹಗಲನ್ನು ಆಳುವುದಕ್ಕೆ, ಚಂದ್ರನನ್ನು ಇರುಳನ್ನಾಡುವುದಕ್ಕೆ ಏನ್ ಮಾಡಿದ? ದೇವರು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ಹಲ್ಲೆಲೂಯಾ. ನೋಡಿ, ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿ ಇಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ, ಹಗಲು ಇರುಳುಗಳನ್ನು ಆಳುವುದಕ್ಕೆ ಬೆಳಕನ್ನು, ಕತ್ತಲೆಯನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು.
ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲ ಪ್ರಾಂತ ಕಾಲ ಆಗಿ 4ನೇ ದಿನದಲ್ಲಿ ದೇವರು ಬೆಳಕುಗಳನ್ನು ಮನುಷ್ಯನಿಗಾಗಿ ಸೃಷ್ಟಿ ಮಾಡಿದ್ರು. 4ನೇ ದಿನದಲ್ಲಿ ದೇವರು ಮನುಷ್ಯನಿಗೆ ಇದು ಉಪಯೋಗ ಆಗಬೇಕು, ಜನರೇಷನ್ಗೆ ಉಪಯೋಗ ಆಗಬೇಕು ಅಂತ ದೇವರು ಅದನ್ನು ಸೃಷ್ಟಿ ಮಾಡಿದ ಹಾಗೆ ಇರ್ತಾರೆ. ಹಲ್ಲೆಲೂಯಾ. ಇದು ಯಾರು ಸೃಷ್ಟಿ ಮಾಡಿದಂದ್ರೆ ಯೇಸು ಸ್ವಾಮಿನೇ ವಾಕ್ಯವಾಗಿ ತಂದೆಯಾದ ದೇವರ ಬಳಿಯಲ್ಲಿ ವಾರ್ತೆಯಾಗಿದ್ದು, ಆ ವಾರ್ತೆ ಮಾತಾಡ್ತಾ 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 ಅಂದ್ರೆ ಪಾಸಿಟಿವ್ ಹೇಳ್ತಾ ಹೇಳ್ತಾ ಅದು ಹಾಗೆಯೇ ಸೃಷ್ಟಿಸಲ್ಪಡ್ತು. ಆಮೇಲೆ ಹಲ್ಲೆಲೂಯಾ, ಹಾಗೆಯೇ ಸೃಷ್ಟಿಸಲ್ಪಡ್ತು. ಅದಕ್ಕೆ ನಮಗೆ ದೇವರು ಹೇಳ್ತಾರೆ, ಎಲ್ಲವೂ ನೀವು ಕ್ರಿಸ್ತನಲ್ಲಿ ಆತ್ಮೀಯ ಜೀವಿತದಲ್ಲಿ ಪಾಸಿಟಿವ್ ಆಗಿ ಎಣಿಸಿ. ಹಾಗಾದ್ರೆ ನಂಬಿಕೆಯಿಂದ ಮಾತಾಡಿ. ಅಯ್ಯೋ ನನಗೆ ರೋಗ, ಅಯ್ಯೋ ನನಗೆ ರೋಗ, ಅಯ್ಯೋ ನನಗೆ ಇದು ಅಂದ್ರೆ ಅದೇನೆ. ಪಾಸ್ಟಮ್ಮ ಎಷ್ಟೋ ಸತಿ ತೈಲ ಡಬ್ಬ ನಮ್ಮ ಮನೇಲಿ ಎಲ್ಲೂ ಹುಡುಕಿದ್ರೂ ಇರುತ್ತೆ. ನಾನು ಬೈತಾನೆ ಇರ್ತೀನಿ, ತೈಲ ಯೂಸ್ ಮಾಡಬೇಡ, ಅಡಿಟ್ ಆಗ್ಬಿಟ್ಟಿದ್ಯಾ, ನಿನಗೆ ಅದ್ರ ಮೇಲೆ ನಂಬಿಕೆ ಬಂದ್ಬಿಡೈತೆ, ಇದನ್ನು ಉಜ್ಜುವಾಗ ನನ್ನ ತಲೆನೋವು ಕಮ್ಮಿ ಆಗುತ್ತೆ, ನಿನಗೆ ನಂಬಿಕೆ ಇಲ್ಲ. ಅದರ ಉಜ್ಜುವುದರಿಂದ ನಿನ್ನ ಏನಾಗಲ್ಲ, ತಲೆನೋವು. ಅದು ನೀನು ಆ ಥರ ನಂಬ್ಕೊಂಡ್ಬಿಟ್ಟಿದ್ಯಾ. ಅದು ಯಾವ್ದ್ರಿಂದ ಅದು ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿಲ್ಲ. ಯಾವುದೋ ಒಂದು ದಿನ ಯೂಸ್ ಮಾಡಬೇಕು, ಅನ್ನೋ ದಿನವೂ ಅಲ್ಲ. ಅವಾಗ ನಾವು ಒಂದು ವಿಷಯವನ್ನು ಇದು ನನ್ನಲ್ಲಿದೆ, ಇದು ನನ್ನಲ್ಲಿದೆ, ಇದು ನನ್ನಲ್ಲಿದೆ ಅಂದ್ರೆ ಅದು ಹಂಗೆ ಇರುತ್ತೆ. ಯೇಸು ನಾಮದಲ್ಲಿ ಇದು ನನ್ನನ್ನು ಬಿಟ್ಟು ಹೋಗ್ತಾ ಐತೆ, ಯೇಸು ನಾಮದಲ್ಲಿ ಇದು ನನ್ನನ್ನು ಬಿಟ್ಟು ಹೋಗ್ತಾ ಐತೆ ಅಂತ ನಿನ್ನ ನಂಬಿಕೆಯಿಂದ ಮಾತಾಡ್ತಾನೆ ಇರೆ, ಅದು ನಿನ್ನನ್ನು ಬಿಟ್ಟು ಹೋಗುತ್ತೆ. ಯೇಸು ನಾಮದಲ್ಲಿ ಇದು ನನಗೆ ಸಿಕ್ಕುತ್ತೆ 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 ಅಂತ ಪ್ರಾರ್ಥನೆ ಮಾಡ್ತಾನೆ ಇರ್ರಿ, ಅದು ಸಿಕ್ಕೇ ಸಿಗುತ್ತೆ. ಹಲ್ಲೆಲೂಯಾ. ಅಯ್ಯೋ ಇದು ಸಿಕ್ಕಲ್ಲ, ಅಯ್ಯೋ ಇದು ಕೈ ಬಿಟ್ಟು ಹೋಯ್ತು ಅಂತ ನೀನು ಹೇಳ್ತಾನೆ ಇರು, ಅದು ಹಾಗೆ ಆಗ್ಬಿಡ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಯೇಸು ಸ್ವಾಮಿ ನಾವು ಪಾಸಿಟಿವ್ ಇಂದ ಆತನು ಮಾತಾಡ್ತಾ 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 ಒಂದೊಂದು ಸೃಷ್ಟಿಸಲ್ಪಡ್ತು. ಅದೇ ಆತ್ಮನೇ ನಿನ್ನಲ್ಲಿ ನನ್ನಲ್ಲಿ ಇರೋದು. ಏನಪ್ಪ, ಹಲೋ ನೋಡ್ದ ಉಂಟು ನನ್ನ, ಹೌದಾ ಅಂತ ನೋಡ್ದಂಗಿತ್ತು, ಹೌದಾ ಅಂತ ನೋಡ್ದಂಗಿತ್ತು. ಆಮೇನ್, ಹಲ್ಲೆಲೂಯಾ. ಅವಾಗ ಯಾವುದೇ ಒಂದು ವಿಷಯವನ್ನು ನೀವು ಮಾತಾಡೋದಾದರೆ, ಕ್ರಿಸ್ತನ ಆತ್ಮ ನಿಮ್ಮಲ್ಲಿ ಇದ್ದಾರೆ ಅಂತ ನೀವು ನಂಬುದಾದರೆ, ಎಲ್ಲವೂ ನೀವು ಪಾಸಿಟಿವ್ ಆಗಿ ಮಾತಾಡಿ, ನಂಬಿಕೆಯಿಂದ ಮಾತಾಡಿ, ಅದು ಹಾಗೆ ಜರುಗುತ್ತೆ. ನಮ್ಮ ಸಾಧ್ಯ ஆவாதுன்னு சொல்லக்கூடாது. கர்த்தர்னால் ஆகாத காரியம் ஒன்றும் இல்லை, மனிதனால கூடாத காரியம் எங்கள் தேவனாலே எல்லாம் கூடும். அல்லேலூயா, அல்லேலூயா. இயேசுவை சமாதியில வச்சிருக்கிறாங்க. வாரத்தின் முதல் நாள் 2 ஸ்திரீகள், ஐயோ அந்த கல்லை நமக்காக யார் உருட்டுவா, நம்ம போய் சாம்பிராணி போடணும் இல்லையா, குருக்கு சாம்பிராணி புகை அனுப்பணும் இல்லையா, புகைக்குள்ள அந்த கல்லை யாரு உருட்டுவாங்க, சென்ட் தெளிக்கணும் இல்லையா, யார் உருட்டுவாங்கன்ட்டு பொலிமைக்கு போயிருந்தாங்க. அவ்வளோ பெரிய கல்லை நம்மளால உருட்ட முடியுமான்னு நினைச்சுன்னு போயிருந்தாங்க. மனுஷனால கூடாத காரியம் தேவ தூதர்கள் இறங்கி வந்து அந்த கல்லை புரட்டி போட்டு வச்சிருந்தாங்க. அல்லேலூயாவா. பண்ணு, உன்னால ஆவாது, ஆனா என்னால ஆகும்ன்றார் ஆண்டவர். ஆமென், அல்லேலூயா, பிரைஸ் தி லார்ட். நம்புறீங்களா இந்த விஷயத்தை? ಈ ಮಾತನ್ನು ನಂಬ್ತೀರಾ? நம்புறீங்களா? ನಂಬಿಕೆ வரணும் உங்களுக்குள்ள. அந்த ನಂಬಿಕೆಯೇ, ಆ ನಂಬಿಕೆಯನ್ನು ನಿನ್ನಲ್ಲಿ ಹುಟ್ಟಿಸುವುದು, ಆ ನೆನೆಸಿದ ನಂಬಿಕೆಯ ವಿಷಯವನ್ನು ಪೂರೈಸುವುದು ಆತನು, ನಾವಲ್ಲ. ಆಮೇಲೆ ನಂಬಿಕೆಯನ್ನು ಹುಟ್ಟಿಸುವುದು ಪೂರೈಸುವುದು ಯಾರು? ಯಾರು? ಯೇಸು ಕ್ರಿಸ್ತರೇ. ನಿನ್ನ ಕೈಯಲ್ಲಿ ನಂಬಿಕೆ ಬರಲ್ಲ, ನಿನ್ನಲ್ಲಿರೋ ಆತ್ಮ ನಿಮಗೆ ನಂಬಿಕೆಯನ್ನು ಹುಟ್ಟಿಸ್ತಾರೆ. ಇದು ಆಗುತ್ತೆ, ಪ್ರಾರ್ಥನೆ ಮಾಡು. ಅದನ್ನು ಹುಟ್ಟಿಸುವಾಗ ತಿರ್ಗಾ ಅದನ್ನು ಸಕ್ಸಸ್ ಮಾಡುವುದೇ ಅವರೇ. ಆಮೇಲೆ ನಮ್ಮಿಂದ ಏನು ಆಗಲ್ಲ, ನಮ್ಮಲ್ಲಿರುವ ದೇವರ ಆತ್ಮದಿಂದ ಎಲ್ಲವೂ ಸಾಧ್ಯ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗೋಲಿಯಾತ್ ಅಂತ ಒಬ್ಬ ವ್ಯಕ್ತಿ ಇದ್ದ, ಯುದ್ಧ ವೀರ. ಶೌಲ್ ರಾಜ, ಬಲಶಾಲಿ, ಸಿಪಾಯಿಗಳು ಆ ಗೋಲಿಯಾತ್ನ ನೋಡಿ, ಅಯ್ಯೋ ಇವನ್ ಕೈಯಲ್ಲಿ ಹೊಡೆಯಕ್ಕಾಗಲ್ಲ, ಅಯ್ಯೋ ಇವನ್ನ ಹೊಡೆಯಕ್ಕಾಗಲ್ಲ ಅಂತ ಹಿಂದೆ ಹೋಗ್ತಾ ಇದ್ರು. ಅವನ್ ಒಬ್ಬನೇ ಬರ್ತಾ ಇದ್ದ. ಪಡೆ ಹೇಳಿದ್ರೆ, ನಿಮ್ಮಲ್ಲಿ ಯಾರನ್ನ ಬಂದು ನನ್ನ ಹೊಡೆದ್ಬಿಟ್ಟು ತಳ್ಳಿಬಿಟ್ರೆ ನಾವು ಸೋತಂಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗೋನು. ಇವ್ರು ಭಯ ಬಿದ್ದು ಹಿಂಜರ್ಬೋದು.
ಎಲ್ಲರೂ ಆಗಲ್ಲ, ಅಯ್ಯೋ ಅವನು ಹಂಗಿದಾನಪ್ಪ ಆಗಲ್ಲ. ಆದ್ರೆ ಚಿಕ್ಕ ದಾವೀದನ ಒಳಗೆ ದೇವರ ಆತ್ಮ ಇದ್ರು. ಅವನು ಹೇಳ್ದ, ಲೇ ನೀನು ಕತ್ತಿ ಈಟಿಯಿಂದ ಬರ್ತಾ ಇದೀಯಾ, ನಾನು ಯೇಸು ನಾಮದಲ್ಲಿ ಬರ್ತಾ ಇದ್ದೀನಿ ಅಂತ ಪಾಸಿಟಿವ್ ಆಗಿ ಬಂದು ಏನ್ ಮಾಡ್ದ, ಬರಕ್ ಮುಂಚೆ ಒಂದು ಡೈಲಾಗ್ ಕೊಡ್ದ. ರಾಜ ಅವನ್ನ ನೋಡಿ ಯಾಕೆ ಭಯ ಬೀಳ್ತಾ ಇದ್ದಾರೆ, ಅಲ್ಲಿ ಆಲ್ರೆಡಿ ಒಂದು 7-8 ಜನ ದಾವೀದನ ಅಣ್ಣ ತಮ್ಮಂದಿರು ಅಣ್ಣ ಇದ್ದಾರೆ, ಸಿಪಾಯಿಗಳು. ಅವರು ಬ್ಯಾಕ್ ಆಗಿದ್ದಾರೆ. ಇವನು ಊಟ ಕೊಡಕ್ ಬಂದ, ಏನೋ ತಿನ್ನಕ್ ಕೊಡಕ್ ಬಂದ. ಅಣ್ಣಂದಿರನ್ನ ನೋಡ್ಬಿಟ್ಟು ತಿನ್ನಕ್ ಕೊಡಕ್ಕೆ ಅವ್ರ ಅಪ್ಪ ಕೊಟ್ಟು ಕಳಿಸ್ದ. ನೋಡ್ಕೊಂಬ ಹೆಂಗಿದ್ದಾರೆ, ಯುದ್ಧಕ್ಕೆ ಹೋಗಿದ್ದಾರೆ, ತುಂಬಾ ದಿನ ಆಯ್ತು ಮನೆಗೆ ಬಂದು ಹೆಂಗಿದ್ದಾರೆ. ಅದು ನೋಡಕ್ ಬಂದವನು ಇವನ್ಗ ಭಯ ಪಡ್ತೀರಾ ಅಂತಾನೆ. ತಿರ್ಗಾ ಅಣ್ಣಂದಿರ, ಇವನ್ಗೆ ಏನಕ್ಕೆ ಭಯ ಪಡ್ದ, ಹೊಡೀರ ಅವನ್ನ, ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಲ್ಲೋ, ದೊಡ್ಡ ಸೋಲ್ಜರು, ಅವ್ನ ಹೈಟ್ ನೋಡ, ಅವ್ನ ಕತ್ತಿ ನೋಡ, ತುಂಡು ಮಾಡ್ಬಿಡ್ತಾನೆ. ರಾಜ ಹತ್ರ ಹೋಗ್ತಾನೆ, ಏನ್ ರಾಜ ಇವನ್ಗೆ ಹೋಗಿ ಭಯ ಪಡ್ತೀನಿ, ಅವನ್ನ ಸುಮ್ಮನೆ ಹೊಡೆದು ಬಿಸಾಕ್ತೀನಿ ಅಂತಾನೆ ರಾಜ ಹತ್ರ. ಗಿಡ್ಡ ರಾಜ ನೋಡ್ತಾನೆ, ಹೆಂಗೋ ಹೋದ್ರೆ ಸಾಯ್ತಾನೆ ನನ್ನ ಮಗ, ಸರಿ ನೀನು ಹೊಡೆದ್ಬಿಟ್ಟು ಬಂದ್ರೆ ನನ್ನ ಮಗಳನ್ನ ನಿನಗೆ ಮದುವೆ ಮಾಡು. ಹೌದಾ ರಾಜ, ಹೊಡಿತೀನಿ ನೋಡು, ಪಾಸಿಟಿವ್ ಆಗಿ ಹೇಳ್ಬಿಟ್ಟು ಬರ್ತಾನೆ. ಡ್ರೆಸ್ ಎಲ್ಲ ಹಾಕಿದ್ರು, ಅವ್ನಿಗೆ ಅಭ್ಯಾಸ ಇಲ್ಲ, ಕುರಿ ಮೈಸೂರಿಗೆ ಅಭ್ಯಾಸ ಇಲ್ಲ. ಡ್ರೆಸ್ ಹಾಕಿ ನಡೆದು ನೋಡ್ತಾನೆ, ಆಗಿಲ್ಲ, ಶೇಕಿಂಗ್ ಎಲ್ಲ ಆಗಿಲ್ಲ. ಯಾಕಂದ್ರೆ ಅದು ಪ್ರಾಕ್ಟೀಸ್ ಇದ್ದವ್ರಿಗೆ ಅದು ಆಗುತ್ತೆ ಅಲ್ವಾ. ಇವನೇನ್ ಮಾಡಿದಲ್ಲ, ಬೇಡ ಬೇಡಪ್ಪ ಅಂತ ಅವನ ಹತ್ರ ಇದ್ದಿದ್ದು ಕ್ಯಾಟ್ರಿ ಬಿಲ್ಲು ಒಂದು 5 ಕಲ್ಲು ತಗೊಂಡು ಹೋದ. ಬಾರೋ ಬಾರೋ, ನಿನ್ನ ಕತ್ತರಿಸಿ ನಾಯಿಗಳಿಗೆ ಹಾಕ್ಬಿಡ್ತೀನಿ ಅಂತಾನೆ. ಅಲ್ಲಿಗೆ ಇವನು ಹೇಳ್ತಾನೆ, ನೀನು ಕತ್ತಿ ಗಡಾರಿಂದ ಬರ್ತಾ ಇದೆಯಾ, ನಾನು ಯಾವ್ದ್ರಿಂದ ಅಲ್ಲ, ಯೇಸು ನಾಮದಲ್ಲಿ ನಿನ್ನ ಹೊಡಿತೀನಿ. ವಿಶ್ವಾಸದಿಂದ ಹೇಳಿ ಬಿಲ್ಲು ಬಿಟ್ಟ ದೇವರು ಅಲ್ಲಿ ದೊಡ್ಡ ಕಾರ್ಯ ಮಾಡಿ. ಇಷ್ಟೆಷ್ಟು ಕಲ್ಲಲ್ಲಿ ಹೊಡೆದ್ರೆ ಸತ್ತೋಗ್ಬಿಡ್ತಾನ, ಬಿದ್ದೋಗ್ಬಿಡ್ತಾರ? ಅಲ್ಲಿ ದೊಡ್ಡ ಕಾರ್ಯ ಮಾಡಿದ್ದು ದೇವರು. ಆಮೇನ್, ಹಲ್ಲೆಲೂಯಾ. ನಾವು ನಂಬಿಕೆಯಿಂದ ಹೋದ್ರೆ ಅಲ್ಲಿ ಕಾರ್ಯ ನಡೆಸೋದು ದೇವರಾಗಿರ್ತಾರೆ, ನಿನಗೆ ಕೊಡಲ್ಪಟ್ಟಂತ ಪರಿಶುದ್ಧ ಆತ್ಮರಾಗಿರ್ತಾರೆ. ಅದನ್ನು ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡು ಪಾಸಿಟಿವ್ ಆಗಿ ಮಾತಾಡುವಾಗ ಎಲ್ಲವೂ ಸಕ್ಸಸ್. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ದೇವರು ಮಾತಿನಿಂದ ಉಂಟಾಗಲಿ 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 ಅಂತ ಹೇಳಿದ್ರು, ಎಲ್ಲವೂ ಉಂಟಾಯಿತು. ಆಮೇನ್, ಆಮೇನ್ ಅಂತ ಹೇಳೋಣ. ಇದಕ್ ಮೇಲೆ ನಾವು ನೆಗೆಟಿವ್ ಆಗಿ ಮಾತಾಡ್ತೀವಾ? ನಮ್ಮ ಆವಾದನ್ பேசுவோமா? சொல்லவரனா ஆவாதன் பேசுறவமா, அவனதுன்னு பேசுறவங்க, அவதுன்னு பேசுவாங்க. தோல்வி மாதிரி தெரியலாம், ஐயோ ஆவாதரா வாண்டா. தோல்வி மத்தியில தேவன் பெரிய காரியங்களை செய்ய போகிறார். ஆபிரகாம் சாராள் அழைக்கும் போது கம்மி வயசு, ஆனா சந்ததி இல்லை. அம்மா என்ன பண்ணிட்டாங்க, எடுவிட்டாங்க. பாருங்க, நிறைய விஷயத்துல லேடிஸ் தான் எடுவிடுறாங்கன்னா சில விஷயங்களை என்ன பண்ணிடுறாங்க, ஆண்டவர் சொல்லி கூட இவங்க சுய புத்தியில போயிடுறாங்க. ஸ்திரீகள் ஏவாள் அதுதான் பண்ணிச்சு, சாராள் என்ன பண்ணிச்சு, ஆண்டவர் அன்னைக்கு சொன்னாரு, இது மூட்டா குழந்தைங்கள போ, அந்த வேலை காய்ச்ச கட்டிட்டு குழந்தை பெற்று எனக்கு குத்துரு, தத்து எடுத்துக்கு மகனா நாம் அழுத்துது. அந்த அது ஆண்டவருடைய வார்த்தையை மீறி அது முந்திக்கினதுனால இன்னைக்கு எவ்வளவு பெரிய சமஸ்யை தெரியுமா? பாத்திமாமா மூலியமா எனக்கு கிறிஸ்தவர்களுக்கு அதுதான் அந்த சந்ததி, இஸ்லாம் சந்ததி ஆயிடுச்சு. இன்னைக்கு எவ்வளவு பிரச்சனை பண்றாங்க பக்கத்துல. நம்மளுக்கு சவுண்ட் வைக்காத. நான் 2 நாள் வந்தேன், 2 டைம் வண்டி நிறுத்தி வச்சிருந்தாங்க. விடுங்க வண்டியை கை கூட்டு டோர் ஓப்பன் பண்ணுவோம், இப்படிதான் யூஸ் பண்ணுவேன். நீ எதுக்கு இவ்வளோ டிஸ்டர்ப் பண்ணனா? பழைய இல்லை, அங்கே தான் மிஷின் இருந்துச்சு, எடுத்துன்னு போகிறதுக்கு ஈஸி. எடுத்துட்டாங்க, திருப்பம் மூடிட்டு நிற்க வச்சுக்குவான்னு சொல்லிட்டு போயிட்டு திருப்ப நிற்க வச்சுட்டாங்க. சாயந்தரம் எடுத்துன்னு வந்தேன், வண்டியை நவுத்துனேன் நானே. வந்து கேட்டாங்க, வண்டி எடுத்துட்டா? ஆண்டவன் எடுத்துட்டோமா? இல்லை, மிஷின் வச்சுக்கணும், பரவாயில்ல. ஹல்லேலூயா. இருக்கட்டும். ஹல்லேலூயா. பிரைஸ் தி லார்ட். பிரைஸ் தி லார்ட். அதனால ஆண்டவர் சொன்னா அது கண்டிப்பா நடக்கும். கொஞ்சம் லேட் ஆகும், தோல்வி மாதிரி தெரியும், கைவிட்டு போகிற நேரம் மாதிரி தெரியும்.
ஆனாலும் வேதம் சொல்கிறது உன் உயிரே போனாலும் உன் நம்பிக்கையை விட்டுறாதே. என்ன பண்ணுமா? ನಿನ್ನ ಪ್ರಾಣವೇ ಹೋದ್ರೂ ನಿನ್ನ ನಂಬಿಕೆಯನ್ನು ಬಿಟ್ಬಿಡ್ಬೇಡ. ಯೋಬು அப்படிதான் நம்பிக்கையிலே இருந்தார். சாவுற நிலைமைக்கு ஆனா கூட அவர் நம்பிக்கைக்குள்ளவர் தான் இருந்தாரு. மனைவி அவரை அவமானப்படுத்தாங்க, நண்பர்கள் அவமானப்படுத்தாங்க, ஆனாலும் அவர் அவர்களுக்காக ஜெபம் பண்ணி இருந்தாரு. சாவுற நிலைமையில இருந்தா கூட நம்பிக்கை விடாத காரணத்துக்கு அவர் மறுபடியும் ஆசீர்வதிக்கப்பட்டார். நல்லா அதுக்கு தான் ஆண்டவர் நீ நான் நம்பணும்னு இந்த வார்த்தைகளை பைபிள்ல எழுத வச்சு கொடுத்திருக்கிறார். நீ சாகுற நிலைமையில இருந்தாலும் காரியம் நடக்கும் என்று நீ நம்பிக்கையிலே வாழ என்று தான் இந்த வார்த்தைகளை கொடுத்தார். இருக்கட்டும், எல்லாம் நீங்க என்ன பண்ணோம் பாசிட்டிவா பேசுங்க. சொல்லுங்க, இப்போ எனக்கு ஒரு ஆசீர்வாதம் உண்டாகணும் ஆண்டவரே சொல்லுங்க. நான் நினைச்சது நடக்கணும் இயேசு நாமத்துல. என் பிள்ளைகளுக்கு நடக்கணும், என் குடும்பத்துல நடக்கணும், என் சபையில நடக்கணும், என் தேசத்துல நடக்கணும், நடக்கும் இயேசு நாமத்துல. இப்படியே நீங்க அனுதினமும் ஜெபம் பண்ணுங்க. கர்த்தர் பெரிய காரியத்தை செய்றார். சரி, அவர் வெளிச்சம் மனுஷர்களுக்காக அவர் என்ன பண்ணாரு? வெளிச்சத்தை உருவாக்கி கொடுத்தாரு. இன்னைக்கு அந்த வெளிச்சம் ಮನುಷ್ಯನಿಗೆ ಪ್ರಯೋಜನமா இருக்குதா இல்லையா? ಆ ಬೆಳಕು ಮನುಷ್ಯನಿಗೆ ಉಪಯೋಗವಾಗಿದೆಯಾ ಇಲ್ವಾ? ಇದೆಯಾ ಇಲ್ವಾ? ಬೆಳಕಿದ್ರೇನೆ ನೀನು ಕಾಲೇಜಿಗೆ ಹೋಗೋಕ್ಕಾಗೋದು, ಬೆಳಕಿದ್ರೇನೆ ನೀನು ಕೆಲಸಕ್ಕೆ ಹೋಗೋಕ್ಕಾಗೋದು. ಬೆಳಗ್ಗೆ ಬಂದಿಲ್ಲ ಅಂದ್ರೆ, ಬೆಳಗ್ಗೆ ಸೂರ್ಯೋದಯನೇ ಇಲ್ಲ ಅಂದ್ರೆ ಆ ದಿನ ಹೆಂಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮೋಡ ಮುಚ್ಕೊಂಡು ಇದ್ರೆ ಹೆಂಗಿರುತ್ತೆ? ಸೂರ್ಯ ಬೆಳಕು ಬರೆದಿರ ಮೋಡ ಮುಚ್ಕೊಂಡ್ರೆ ಮಳೆ ಸ್ಟಾರ್ಟ್ ಆಗ್ಬಿಡ್ತದೆ. ಆ ಮಳೆಯಲ್ಲಿ ನೀನು ಕೆಲಸಕ್ಕೆ ಹೋಗೋಕ್ಕಾಗುತ್ತಾ? ಕಿಚಿ 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 ಪಿಚಿ 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 ಇಲ್ಲ. ಅದಕ್ಕೆ ದೇವರು ಮನುಷ್ಯನಿಗೆ ಉಪಯೋಗವಾಗಲಿ ಅಂತ ಹಗಲನ್ನು ഇരുಳನ್ನು ಆಳುವುದಕ್ಕೆ ಒಂದೊಂದು ಬೆಳಕನ್ನು ದೇವರು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಸರಿ, ಧರ್ಮೋಪದೇಶ ಕಂಡ 4:19 ಓದಿ. ನಿಮ್ಮ ದೇವರಾದ ಯೆಹೋವನು ಭೂಲೋಕದಲ್ಲಿರುವ ಬೇರೆ ಎಲ್ಲಾ ಜನಾಂಗಗಳಿಗೋಸ್ಕರ ದಯಪಾಲಿಸಿದ ಸೂರ್ಯ ಚಂದ್ರ ನಕ್ಷತ್ರ ಎನಿಸಿಕೊಳ್ಳುವ ಆಕಾಶ ಸೈನ್ಯವನ್ನು ನೀವು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಾಗ. ಅಲ್ಲಿ ನಿಲ್ಲಿಸಿ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ನಿಮ್ಮ ದೇವರಾದ ಯೆಹೋವನು ಕರ್ತನು ಭೂಲೋಕದಲ್ಲಿರುವ ಬೇರೆ ಎಲ್ಲ ಜನಾಂಗಗಳಿಗೋಸ್ಕರ, ಕ್ರಿಸ್ತವರಿಗೆ ಮಾತ್ರ ಅಲ್ಲ, ಯೂದರಿಗೆ ಮಾತ್ರ ಅಲ್ಲ, ಭೂಲೋಕದಲ್ಲಿ ಯಾರಿದ್ದಾರೆ? ಎಲ್ಲ ಜಾತಿ ಮತ ಇದ್ದಾರೆ. ಹುಡುಗರನ್ನ ಎಷ್ಟು ಜಾತಿ ಇದೆ ಅಂತ ಕೇಳಿದ್ರೆ ಇವ್ರು ಹೇಳಲ್ಲ ಅಂತ ನಾನು ಚೆನ್ನಾಗಿ ಗೊತ್ತು. ಅದಕ್ಕೆ ನಾನೇನ್ ಮಾಡ್ತೀನಿ, ಎಲ್ಲ ಜಾತಿ ಜನಾಂಗಗಳಿಗೋಸ್ಕರ ದೇವರು ಏನ್ ಮಾಡಿದ್ದಾರೆ? ಆ ಸೂರ್ಯ ಚಂದ್ರ ನಕ್ಷತ್ರಗಳನ್ನೆಲ್ಲ ಸೈನ್ಯವಾಗಿ, ಹಂಗಂದ್ರೆ ನಕ್ಷತ್ರ ಒಂದ ಸೈನ್ಯ, ಸೂರ್ಯ ಚಂದ್ರ ಒಂದ, ಅದನ್ನು ಸೈನ್ಯ ತರ ಒಂದು ಗುಂಪು ತರ ಸೃಷ್ಟಿ ಮಾಡಿದ್ದಾರೆ. ಯಾರಿಗೋಸ್ಕರ ಅಂದ್ರೆ ಎಲ್ಲಾ ಕುಲ ಭಾಷೆ ಜನರಿಗಾಗಿ ಅಲ್ವಾ? ಎಲ್ಲಾ ಕುಲ ಭಾಷೆ ಜನರಿಗಾಗಿ ಏನ್ ನಾವು ಸೃಷ್ಟಿ ಮಾಡಿದ್ದಾರೆ? ಸೂರ್ಯ ಚಂದ್ರ ನಕ್ಷತ್ರನ ಸೃಷ್ಟಿ ಮಾಡಿದ್ದಾರೆ. ಮಾಡಿರೋ ಸೃಷ್ಟಿಗಳನ್ನು ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, ಸೈನ್ಯವನ್ನು ನೀವು ಆಕಾಶದ ಸೈನ್ಯವನ್ನು ನೀವು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಾಗ ಮರಳುಗೊಂಡು, ಹಂಗಂದ್ರೆ ಮರಳುಗೊಂಡು ಅಂದ್ರೆ ಏಮಾರಿ ಅವುಗಳನ್ನು ಏನ್ ಮಾಡಬಾರ್ದು? ಹೌದು, ಅದನ್ನು ನಾವೇನ್ ಮಾಡಬಾರ್ದು? ಪೂಜೆನೂ ಮಾಡಬಾರ್ದು, ಅದನ್ನು ನಮಸ್ಕಾರ ಕೂಡ ಮಾಡಬಾರ್ದು. ಇವತ್ತು ಎಷ್ಟೋ ಜನ ದೇವರು ಮನುಷ್ಯನಿಗೆ ಉಪಯೋಗವಾಗಲಿ ಅಂತ ಅದನ್ನ ಸೃಷ್ಟಿ ಮಾಡಿ, ಆದ್ರೆ ಎಷ್ಟೋ ಜನ ಇವತ್ತು ಏನ್ ಮಾಡ್ತಾ ಇದ್ದಾರೆ? ಅದನ್ನು ನೋಡಿ ಪೂಜೆ ಮಾಡ್ತಾರೆ, ಅದನ್ನು ನೋಡಿ ಬೆಳಗ್ಗೆ ಎದ್ದು ನಮಸ್ಕಾರ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಇದು ತಪ್ಪ ರೈಟಾ? ಇದು ಅವ್ರು ಮಾಡೋದು ಒಳ್ಳೇದಾ ತಪ್ಪಾ ಹೇಳಿ? ತಪ್ಪು. ಯಾಕಂದ್ರೆ ಅದು ಉಪಯೋಗ ಆಗಲಿ ಅಂತ ಸತ್ಯವುಳ್ಳ ಜೀವವುಳ್ಳ ನಿಜವಂತ ಸೃಷ್ಟಿಕರ್ತನು ಅದನ್ನು ಸೃಷ್ಟಿ ಮಾಡಿದನು.
ಸೃಷ್ಟಿಕರ್ತನನ್ನು ಬಿಟ್ಟು ಮನುಷ್ಯನ ಏನ್ ಮಾಡ್ತಾನೆ? ಸೃಷ್ಟಿ ವಸ್ತುಗಳನ್ನು ಏನ್ ಮಾಡಕ್ ಹೋಗ್ತಾ ಇದ್ದಾನೆ? ಆರಾಧನೆ ಮಾಡಕ್ ಹೋಗ್ತಾ ಇದ್ದಾನೆ. ಅದಕ್ಕೆ ದೇವ್ರ ಕೋಪ ಬರುತ್ತಾ ಬರಲ್ವಾ? ಹೊಡಿಬೇಕಾ ಬೇಡವಾ? ಮಕ್ಕಳು ತಪ್ಪು ಮಾಡಿದ ತಂದೆ ತಾಯಿ ಹೊಡಿಬೇಕಾ ಬೇಡವಾ? ಅದನ್ನು ನಮಗೆ ತಂದೆಗೆ ತಂದೆ ಆಗಿದ್ದಾನೆ, ಒಂದು ವಾರ ಕೇಳಿದ್ರೆ ತಾಯಿಗೆ ತಾಯಿ ಆಗಿದ್ದಾನೆ, ಸ್ನೇಹಿತನಿಗೆ ಸ್ನೇಹಿತನಾಗಿದ್ದಾನೆ, ಶಿಷ್ಯರಿಗೆ ಗುರುವಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆ ಸತ್ಯ ಗೊತ್ತಿಲ್ಲದಿರ ಇರುವಂತ ಜನರಿಗೆ ನಾವು ಹೋಗಿ ಸತ್ಯ ಹೇಳುವುದಕ್ಕಾಗಿ ನಮ್ಮನ್ನು ಗುರು ಶಿಷ್ಯರಾಗಿ ಮಾಡಿರೋದು. ಆಮೇಲೆ ಅರ್ಥ ಆಯ್ತಾ? ಸತ್ಯ ಗೊತ್ತಿಲ್ಲ, ಇವಾಗ ಒಬ್ರು ನನಗೆ ಸತ್ಯ ಹೇಳಿದಿಗೆ ಅದನ್ನು ಬಿಟ್ಟು ನಾನು ಇದನ್ನು ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಪೂಜೆ ಮಾಡೋದು ಬಿಟ್ಟು ಇದನ್ನು ಪೂಜೆ ಮಾಡ್ತಾ ಇದ್ದೀನಿ, ಸತ್ಯ ಉಳಿದು. ಅದೇ ತರ ಇನ್ನೊಬ್ಬರಿಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ಆ ಸತ್ಯವುಳ್ಳ ದೇವರು ಯಾರಂತ ಹೇಳುವುದಕ್ಕಾಗಿ ನನ್ನನ್ನು ಶಿಷ್ಯರಾಗಿ ದೇವರು ಮಾರ್ಪಡಿಸಿಟ್ಟುಕೊಂಡಿದ್ದಾರೆ. ನಮ್ಮ ಕೆಲಸ ಆಯ್ತು, ಕಾರ್ಯ ಆಯ್ತು, ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸಬೇಕಂತ ಹೋದ್ರೆ ದೇವರು ಒಪ್ಕೊಳ್ಳಲ್ಲ. ಅಲ್ಲೆಲ್ಲೂಯಾ. ಇವಾಗ ಜುಲೈ ತಿಂಗಳಲ್ಲಿ ಜುಲೈ ಎಲ್ಲಿದ್ದಾರೆ? ಈ ಜುಲೈಯಲ್ಲಿ 13, 14, 15, 16, 17, 2, 4, 5 ಶನಿವಾರ 18, 6 ದಿನ ನಾವು ಸುವಾರ್ಥ ಸೇವೆಗೆ ಹೋಗ್ತಾ ಇದೀವಿ. ನಾನು ಪಾಸ್ಟ್ರಮ್ಮ ಕೆಲಸ ಎಲ್ಲ ಇಲ್ಲ, ಅವತ್ತು ಎಲ್ಲ ಬಂದು ಬೆಳಿಗ್ಗೆ 7:30 ಹೋದ್ರೆ ನಾವು ಸಾಯಂಕಾಲ 5:30 ಬರೋದು. ನಾವು ಬೆಳಿಗ್ಗೆ 7:30 ಸಾಯಂಕಾಲ 5:30. ಯಾಕೆಂದ್ರೆ ಆ ದಿನದಲ್ಲಿ ದೇವರು ಯಾರೋ ಒಬ್ಬರು ಮೂಲವಾಗಿ ಸುವಾರ್ತೆ ಸೇವೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಅದು ಸುವಾರ್ತೆ ಸೇವೆ ಯಾವ ರೀತಿ ಇರಬೇಕಂದ್ರೆ, ನಮಗೆ ಗೊತ್ತಿರೋ ಜನ ಸ್ವಂತದವರು ಯಾರನ್ನ ನೆಂಟರಿದ್ರೆ, ಅವ್ರ ರಕ್ಷಣೆ ಹೊಂದಿರೋ ಮನೆ ಇದ್ರೆ 2 ದಿನ ಮಧ್ಯಾಹ್ನವರೆಗೂ ಒಂದು ಮನೆಯಲ್ಲಿ, ಮಧ್ಯಾಹ್ನದ ಮೇಲೆ 2 ದಿನ ಇನ್ನೊಬ್ಬರ ಮನೆಯಲ್ಲಿ, ಆ ಥರ 4 ದಿನ ನಾವೇನ್ ಮಾಡಬೇಕು? ಅವ್ರ ಮನೆಯಲ್ಲಿ ಸುವಾರ್ತೆ ಸಾರಬೇಕು. ಇದು ಕಡ್ಡಾಯ. ಒಂದು ವೇಳೆ ಅಲ್ಲಿ ಯಾರನ್ನ ಮನಸ್ತಾಪ ಹೊಂದಿ ರಕ್ಷಣೆ ಹೊಂದಿಕೊಳ್ತೀನಿ ಅಂದ್ರೆ, ಅಲ್ಲಿ ಸಭೆ ಇದ್ರೆ ಅಲ್ಲೇ ಹಂಗೆ ಅವ್ರನ್ನ ಕಳಿಸ್ಕೊಡೋದು. ಒಂದು ವೇಳೆ ಸಭೆ ಇಲ್ಲ, ನಮಗೆ ಬರೋಕ್ಕೂ ದೂರ, ನೀವು ವಾರ ಇಲ್ಲೇ ಬಂದು ಆರಾಧನೆ ನಡೆಸಿ ದೇವರ ವಾಕ್ಯ ಹೇಳಿ ಅಂದ್ರೆ ಅದಕ್ಕೂ ನಾವು ಸಿದ್ಧರಾಗಿರ್ತೇವೆ. ಇವಾಗ 3 ಮನೆಯನ್ನು ನಾವು ಸಿದ್ಧ ಮಾಡಿದ್ದೇವೆ. ಅವತ್ತಿನ ದಿನದಲ್ಲಿ ನಿಮ್ಮಮ್ಮ ಮನೇಲಿ ಬೇಡ, ಪಕ್ಕದಲ್ಲಿ ಯಾರ ಮನೆಯಲ್ಲ ಇನ್ನೂ ಇರ್ತಾರಲ್ಲ, ನಿಮ್ಮ ಸ್ವಂತದ್ದು ಚಿಕ್ಕಮ್ಮನ ದೊಡ್ಡಪ್ಪನ, ಅವ್ರ ಮನೇಲಿ ನೀನು ಮಾತಾಡ್ಬೇಕು. 2 ದಿನ 10 ಗಂಟೆಯಿಂದ 1 ಗಂಟೆವರೆಗೂ. ಯಾರನ್ನ ಒಬ್ರಿಬ್ಬರನ್ನ ಇರ್ತಾರಲ್ಲ ಅವ್ರ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ, ಇಲ್ಲೆಲ್ಲ ಕೆಲ್ಸಕ್ಕೆ ಹೋಗೋವ್ರೆ, ಮಧ್ಯಾಹ್ನ ಮೇಲೆ ಇಟ್ಕೊಂಡ ಬಿಡಿ. ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರ್ತಾರ ಕೆಲ್ಸಕ್ಕೆ ಹೋಗಿ? ಬೇಡ, ಬೇಗ ಬರಕ್ಕೆ ಹೇಳಮ್ಮ, ಆ ಸಂಬಳ ನಾನೇ ಕೊಟ್ಬಿಡ್ತೀನಿ ಅಲ್ವಾ? 3 ಇಲ್ಲ, ಒಬ್ಬರಿಬ್ಬರು ಯಾರು ಇರಲ್ವಾ ಅಲ್ಲಿ? ನಿಮ್ ರಿಲೇಷನ್ ರಕ್ಷಣೆ ಹೊಂದಿದ್ದೀರಾ ಇವರು? ಅವ್ರಿಗೆ ಹೇಳಿ, ಈ ತರ ಪಾಸ್ಟರ್ಗಳು ಪ್ರೇಯರ್ ಮಾಡಕ್ ಬರ್ತಾ ಇದ್ದಾರೆ, 1-2 ದಿನ ನಮ್ಗೆ ಮಧ್ಯಾಹ್ನ ಮೇಲೆ ಟೈಮ್ ಕೊಟ್ರೇನೋ ಆಗುತ್ತೆ ಅಲ್ವಾ? ಮಧ್ಯಾಹ್ನ ಮೇಲೆ ಟೈಮ್ ಕೊಡೋಕೆ ಹೇಳಿ. 2 ದಿನ ನಾನು ನಿಮ್ಮ ಅಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವರು ಆಯ್ತಾಯ, ನಮ್ಮ ಮನೇಲಿ ನೀವು ನಡೆಸಿ, ಈ ತಿಂಗಳು ನಡೆಸಿದ್ರೆ ಆಶಾನ ಆಗ್ತಾ ಇದ್ರು, ಬರೋ ತಿಂಗಳಿಂದ ಕಾಲೇಜ್ಗೆ ಹೋಗ್ತಾರೆ. ನಾನು ಹೇಳ್ದೆ ನಿಮ್ಮ ಮಗಳಿಗೆ ಹೇಳ್ತೀನಮ್ಮ, ಅವ್ರು ಬಂದು ಇರಲಿ. ಅವತ್ತು 2 ದಿನ ಬೆಳಗ್ಗೆನೆ ಮನೆ ಬಿಟ್ಟು ಅಲ್ಲಿ ಇರಲಿ, ಅವ್ರ ಯಜಮಾನ್ರಿಗೆ ಹೇಳ್ತೀನಿ, ಅವ್ರು ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೋಗ್ಲಿ. ಅಲ್ಲಿ 1-2 ಇದ್ರೆ ಸಾಕು, ಅಕ್ಕಪಕ್ಕ ಯಾರನ್ನ 1-2 ಇದ್ರೆ ಅವರು ನಿಮ್ಗೆ ಪೆಟ್ಸ್, ವಯಸ್ಸಾದವ್ರು ಯಾರನ್ನ ಇದ್ರೆ ಪೆಟ್ಸ್ ಕೂಡ ಕೊಡ್ತೀವಿ. ಮಕ್ಕಳಿಗೆ ಡ್ರಾಯಿಂಗ್ ಬರೆಯೋ ಬುಕ್ಸು, ಪೆನ್ಸ್ ಕೂಡ ಕೊಡ್ತೀವಿ. ಅರ್ಥ ಆಯ್ತಾ? 2 ಕುಟುಂಬ ಇದ್ರೆ ಸಾಕು, ರಕ್ಷಣೆ ಹೊಂದಿದ್ದೀರ ಇರಬೇಕು, ಅವ್ರಿಗೆ ಸುವಾರ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನೀನು ಪ್ರಯಾಸ ಪಡಬೇಕು, ಅದಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಆ ಕರ್ತವ್ಯನು, ಜವಾಬ್ದಾರಿಯನ್ನು ಶಿಷ್ಯರಾಗಿರುವ ನಿನಗೆ ಇವತ್ತು ದೇವರು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಪಾಲಿಸ್ಕೊಬೇಕು. ಏನಪ್ಪಾ, ನೀನು ತುಂಬಾ ಬಿಸಿ ಅಂತ ನನಗೆ ಗೊತ್ತು, ತುಂಬಾ ಬಿಸಿ. ಅಸಿಸ್ಟೆಂಟ್ ಪಾಸ್ಟರ್ ತುಂಬಾ ಬಿಸಿ. ಪಾಸ್ಟರ್ಗಳೇ ಬರ್ಬೇಕು ನೋಡಿ, ನನ್ನೆಲ್ಲ ಪೇಂಟಿಂಗ್, ಮನೆಯೆಲ್ಲ ಸಿಲಿಕಾನ್. ಅಸಿಸ್ಟೆಂಟ್ ಪಾಸ್ಟರ್ ಏನಕ್ಕೆ ಅಂದ್ರೆ, ಪಾಸ್ಟರ್ಗೆ ಸ್ವಲ್ಪ ಸಹಾಯ ಮಾಡಬೇಕು, ಅದಕ್ಕೆ ಅಸಿಸ್ಟೆಂಟ್ ಪಾಸ್ಟರ್. ಅವ್ರು ತುಂಬಾ ಬಿಸಿ. ಇರ್ಲಿ, ಎಲ್ಲವೂ ಒಳ್ಳೇದಕ್ಕಾಗ್ಲಿ.
ಆದ್ರಿಂದ ಅಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಹೇಳಿದ್ದೀವಿ, ಇನ್ನೊಂದು ಮನೆಯನ್ನು ಸಿಕ್ತು ನಮಗೆ, ಎಲ್ಲ ಗಾಂಜಾ ಫ್ಯಾಮಿಲಿ ಇರಲಿ, ಇನ್ನೊಂದು ಮನೆ ನನಗೆ ಸೆಟ್ ಆಗಬೇಕು, ನೋಡೋಣ. ಹಂಗಿಲ್ಲ ಅಂದರೆ ಯಾವುದೋ ಒಂದು ಮನೆನ ಹುಡುಕ್ಬೇಕಾಗುತ್ತೆ ಅಲ್ವಮ್ಮ? ಸರಿ, ದೇವರು ಯಾರ ಮನೆ ತೋರಿಸ್ತಾರೋ ಅಲ್ಲಿ ನೋಡೋಣ. ಅದರಿಂದ 6 ದಿನವೂ ನಾವು ಸುವಾರ್ತೆ ಸೇವೆಗೆ ಹೋಗ್ಬಿಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಆ ಸುವಾರ್ತೆ ಕೇಳಿ ಅವ್ರ ರಕ್ಷಣೆ ಹೊಂದಿಕೊಳ್ಳಿ. ಆ ಸುವಾರ್ತೆ ಸೇವೆಗಾಗಿ ನಮ್ಮನ್ನು ದೇವರು ಕರೆದಿದ್ದಾರೆ. ಅದು ಒಂದು 10 ಜನ ರೀಚ್ ಆಗಲಿ, ಅದು ದೇವರು ಸಂತೋಷ ಪಡಲಿ, ನಮಗಲ್ಲ ದೇವರು ಸಂತೋಷ ಪಡಲಿ. ಆಮೇನ್, ಪ್ರೈಸ್ ದಿ ಲಾರ್ಡ್. ಸರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯದ ಪ್ರಕಾರ ಏನ್ ಮಾಡ್ಬೇಕಂತೆ, ಮನುಷ್ಯರಿಗಾಗಿ ಎಲ್ಲ ಜನಾಂಗಗಳಿಗಾಗಿ ದೇವರು ಬೆಳಕನ್ನು ಸೃಷ್ಟಿ ಮಾಡುದು. ಇವತ್ತು ಅದೇ ಜನಾಂಗ ಮರಳುಗೊಂಡು ಅಂದ್ರೆ ಏಮಾರಿ ಇಲ್ಲ ಯಾರೋ ಹೇಳಿದ್ರು ಅಂತ ಆ ವಿಷಯದಲ್ಲಿ ಹೋಗಿ ಅದನ್ನು ಪೂಜಿಸಿ ನಮಸ್ಕರಿಸಿ ದೇವರಿಗೆ ಕೋಪವನ್ನು ಎಬ್ಬರಿಸ್ತಾ ಇದ್ದಾರೆ. ಅದಕ್ಕೆಲ್ಲ ದೇವರು ಅದನ್ನು ಸೃಷ್ಟಿ ಮಾಡಿದ್ದು. ಅದು ನಮಗೆ ದೇವರು ಸೃಷ್ಟಿ ಮಾಡಿದ್ದಾರೆ ಅಂತ ತಿಳ್ಕೊಂಡು ಸಂತೋಷ ಪಟ್ಟು ದೇವರಿಗೆ ವಂದನೆ ಹೇಳಿ ದೇವರನ್ನು ಸಂತೋಷ ಪಡಿಸುವುದಕ್ಕಾಗಿ ಅದನ್ನು ದೇವರು ಏನ್ ಮಾಡಿದ್ದಾರೆ, ಉತ್ಪತ್ತಿ ಮಾಡಿ ಬಿಟ್ಟಿದ್ದಾರೆ. ಅದರಿಂದ ನಾವು ಎಚ್ಚರಿಕೆ ಆಗಿರೋಣ. ಹಲ್ಲೆಲೂಯಾ. ಸರಿ, ದೇವರು ಇಸ್ರೇಲರ ಮೇಲೆ ಕೋಪ ಮಾಡಿಕೊಂಡು ಏನ್ ಮಾಡ್ತಾರೆ, ಕತ್ತಲನ್ನು ಬರೆಸ್ತಾರೆ. ಆ ಜನ ಏನ್ ಮಾಡ್ಬಿಡ್ತಾರೆ, ದೇವರಿಗೆ ಅವಿಧೇಯರ ಅಂದ್ರೆ ಹೇಳಿದ ಮಾತನ್ನು ಮೀರಿ ಏನ್ ಮಾಡಕ್ ಹೋಗ್ಬಿಡ್ತಾರೆ, ಅದನ್ನೆಲ್ಲ ಪೂಜಿಸಿ ಅದನ್ನೆಲ್ಲ ನಮಸ್ಕಾರ ಮಾಡಿ ದೇವರಿಗೆ ಏನ್ ಮಾಡ್ಬಿಟ್ರು, ಇಸ್ರೇಲ್ ಜನರು ಕೋಪ ಬರೆಸುವ ಹಾಗೆ ದೇವರಿಗೆ ಅವರೆಲ್ಲ ಮಾಡ್ಬಿಟ್ರು. ಆದ್ರಿಂದ ದೇವರು ಏನ್ ಮಾಡಿದ್ರು, ಅವರು ಮಾಡುವ ಕೆಲಸದಲ್ಲಿ, ಅವರು ಇರುವ ಜಾಗದಲ್ಲಿ, ಅವರು ಮಾಡುವ ವ್ಯವಸಾಯಗಳಲ್ಲಿ, ಆಶೀರ್ವಾದದಲ್ಲಿ ದೇವರು ಏನ್ ಮಾಡ್ಬಿಟ್ರು, ಕತ್ತಲನ್ನು ಬರೆಸ್ಬಿಟ್ರು. ಆಮೇನ್. ಕತ್ತಲನ್ನು ಕತ್ತಲು ಅಂದ್ರೆ ಸೂರ್ಯನಿಂದ ಹಂಗೆ ಕತ್ತಲು ಮಾಡಿಲ್ಲ, ಆಶೀರ್ವಾದಗಳಲ್ಲಿ ಆತ್ಮೀಯ ರೀತಿಯಲ್ಲಿ ಕತ್ತಲು. ಹಂಗಂದ್ರೆ ಎಲ್ಲ ಫೈಲರ್, ಯಾವುದು ಸಕ್ಸಸ್ ಅಲ್ಲ. ಅವರು ವ್ಯವಸಾಯ ಮಾಡೋಕ್ಕೂ ಮಳೆನೂ ಬಿಡ್ತಾ ಇಲ್ಲ. ದೇವರು ಭೂಮಿಯನ್ನು ಒಣಗಿಸಿ ಊಟ ಇಲ್ದಿರ ಉಪವಾಸದಲ್ಲಿ ಪ್ರಾಬ್ಲಮ್ ಕೊಡ್ತಾ ಇದ್ರು ದೇವರು. ಅವನಿಗೆ ಎತ್ತು ಕುರಿ ಸತ್ತೋಗ್ಬಿಡ್ತಾ ಇತ್ತು. ಯಾಕೆ? ಮಳೆ ನೀರಿಲ್ಲ ಕುಡಿಯಕ್ಕೆ. ಇದೇ ಕತ್ತಲು ಅನ್ನುವಂತ ವಿಷಯ. ಹಲ್ಲೆಲೂಯಾ. ಈ ಕತ್ತಲನ್ನು ದೇವರು ಏನ್ ಮಾಡ್ಬಿಟ್ರು, ಆ ಇಸ್ರೇಲ್ ಜನರು, ದೇವರು ಆ ಧರ್ಮೋಪದೇಶ ಕಂಡ 4:19 ಪ್ರಕಾರ ಆ ಜನರು ಏನ್ ಮಾಡ್ಬಿಟ್ರಂತೆ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುತ್ತಾ ಬರುವಾಗ ದೇವರು ಕೋಪಗೊಂಡು ಅವರ ಮಧ್ಯದಲ್ಲಿ, ಅವರ ದೇಶದಲ್ಲಿ ಏನ್ ಮಾಡಿದ್ರು, ದೇವರು ಬೆಳಕನ್ನು ತೆಗೆದು ಕತ್ತಲೆಯನ್ನು ಇಟ್ಟುಬಿಟ್ರು. ಹಲ್ಲೆಲೂಯಾ. ಮತ್ತೆ ದೇವರು ಏನ್ ಮಾಡಿದ್ರಂತೆ, ಅಯ್ಯೋ ನನ್ನ ಮಕ್ಕಳೇ, ನಾನು ಸೃಷ್ಟಿಸಲ್ಪಟ್ಟ ನನ್ನ ಜನವೇ ಅಂತ ಆತನು ತಂದೆಗೂ ತಂದೆಯಾಗಿ, ತಾಯಿಗೆ ತಾಯಿಯಾಗಿ, ದೇವರಿಗೆ ದೇವರಾಗಿದ್ದು ಕರುಣಿಸಿ ಅದನ್ನು ಮನ ಉರುಗಿ, ಹಂಗಂದ್ರೆ ಏನೋ ಜನರಿಗೆ ಇಷ್ಟು ಕಷ್ಟ ಕೊಟ್ಬಿಟ್ಟೆ, ಇಷ್ಟು ಪಾಡು ಕೊಟ್ಬಿಟ್ಟೆ ಅಂತ ಅದನ್ನು ಕರಗಿ ಏನ್ ಮಾಡ್ದ, ಮತ್ತೆ ಬೆಳಕನ್ನು ಅವರ ಮಧ್ಯದಲ್ಲಿ ದೇವರು ತಂದ. ಆ ಬೆಳಕು ತಂದಂತ ಬೆಳಕು ಯಾವುದಂದ್ರೆ ಆತನೇ ಯೇಸು ಆಗಿರ್ತಾನೆ. ಆಮೇನ್, ಹಲ್ಲೆಲೂಯಾ. ಅವರು ಕಷ್ಟಪಡುವಾಗ ಸೂರ್ಯ ಇದ್ದ, ಅವ್ರು ಕಷ್ಟಪಡುವಾಗ ಚಂದ್ರ ಇದ್ದ. ಆ ಬೆಳಕಿನ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ, ಆತ್ಮೀಯ ಬೆಳಕು. ಹಂಗಂದ್ರೆ ದೇವರಿಗೆ ಅವರು ವಿರೋಧವಾಗಿ ಮಾಡುವಾಗ ಅವ್ರು ಏನೇ ಕೆಲಸ ಮಾಡಿದ್ರೆ ಲಾಭ ಇಲ್ಲ, ನಷ್ಟ. ಊಟ ಇಲ್ಲ, ಬಿಸಿಲು, ಮತ್ತೆ ಕುರಿ ದನ ಒಂಟೆ ಸಾಕ್ತಾ ಇದ್ರಲ್ಲ, ಆ ಕುರಿ ದನ ಒಂಟೆಗೆ ನೀರಿಲ್ಲ. ಅದು ನೀರಿಲ್ದಿರ ಏನಾಗ್ತಾ ಇತ್ತು, ಸೆತ್ತೋಗ್ಬಿಡ್ತಾ ಇತ್ತು. ಬಿಸ್ನೆಸ್ ಎಲ್ಲ ಲಾಸ್ ಆಗ್ತಾ ಇತ್ತು. ಅದು ಕತ್ತಲು, ಆತ್ಮೀಯ ರೀತಿಯ ಕತ್ತಲು. ಆ ಕತ್ತಲನ್ನು ಹೋಗಿಸುವುದಕ್ಕಾಗಿಯೇ ಬೆಳಕಾಗಿ ಬಂದರು ಕ್ರಿಸ್ತು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಬೆಳಕನ್ನು ಬೆಳಕುಂಟಾಗಲಿ ಅಂತ ಹೇಳಿದ್ರು, ಅದೇ ವಾಕ್ಯದಾದವರು ಬೆಳಕಾಗಿ ನಮ್ಮ ಮಧ್ಯದಲ್ಲಿ ಬಂದರು. ಆಮೇನ್, ಹಲ್ಲೆಲೂಯಾ. ಹೇಗೆ ಬಂದ್ರು, ಏನೆಲ್ಲ ನಡೀತು ನಾನು ಹೇಳ್ತೀನಿ ನೋಡಿ. ಹಲ್ಲೆಲೂಯಾ. ದೇವರು, ತಂದೆಯಾದ ದೇವರು ಯೆಶಾಯನ ಮೂಲಕ ಒಂದು ಮಾತನ್ನು ಪ್ರವಾದಿಸಿದ್ರು. ಯೇಸು ಬರುವುದಕ್ಕೆ 2,000 ವರ್ಷಕ್ಕೆ ಮುಂಚೆ, ಇಲ್ಲ 1000 ವರ್ಷಕ್ಕೆ ಮುಂಚೆ ಯೆಶಾಯ ಆ ಪ್ರವಾದಿ ಮೂಲಕ ದೇವರು ಒಂದು ಮಾತನ್ನು ಹೇಳ್ಕೊಡ್ತಾರೆ. ಜನರಿಗೆ ಒಂದು ಬಲವಾದ ಮಾತನ್ನು ತಿಳಿಸ್ತಾರೆ. ಅದೇನಂದ್ರೆ ಯೆಶಾಯ 60ನೇ ಅಧ್ಯಾಯ 1-2-3 ವಾಕ್ಯ ನಾವು ಓದುವಾಗ ಅಲ್ಲಿ ಜನರನ್ನು ನೋಡಿ ದೇವರು ಮತ್ತೆ ಒಂದು ವಾಗ್ದಾನವನ್ನು ಮಾಡ್ತಾರೆ ನೋಡಿ. ಯೆಶಾಯ 60 1-2-3 ಎಲ್ಲಿಂದ?
ಯೆಶಾಯ 61:2-3. ಏಳು ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸುತ್ತದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚುತ್ತದೆ. ನಿನ್ನ ಮೇಲಾದರೂ ಯೆಹೋವನ ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಆಮೇಲೆ ಇವಾಗ ಜನರಿಗೆ ಮತ್ತೊಂದು ವಾಗ್ದಾನ ದೇವರು ಮಾಡ್ತಾರೆ. ಇದೋ ನಿನ್ನ ಕತ್ತಲು ಹೋಗುತ್ತೆ, ನೀನು ಎದೋಳು ಬೆಳಕಲ್ಲಿ ಬಾ, ಎಲ್ಲವೂ ನಿನಗೆ ಸಕ್ಸಸ್. ಯಾಕಂದ್ರೆ ಏನ್ ಹೇಳುತ್ತೆ ಆತ್ಮ, ಕರ್ತನಾದ ಯೆಹೋವನ ಆತ್ಮನು ಯಾರ ಮೇಲೆ ಎಲ್ಲ ಇದೆ. ಕರ್ತನಾದ ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನ ಉದಯಿಸುವ, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಆತ್ಮ ಎಲ್ಲಿ ಓದಿದ್ರಿ? 61 ಹೋಗ್ಬಿಟ್ರ ಇವಾಗ. ಅದು ಯೇಸುವಿನ ಬಗ್ಗೆ ಮಾತಾಡಿರೋದು, ಇದು ಮನುಷ್ಯರಿಗೆ ಮಾತಾಡಿರೋದು. ಅಪ್ಪ ಸಾಕು, ನಿನ್ನ ಕತ್ತಲಲ್ಲಿ ಇದ್ದಿದ್ದು, ನಿನ್ನ ಬಿಸ್ನೆಸ್ ಎಲ್ಲ ಲಾಸ್ ಮಾಡಿ ಕಷ್ಟ ಪಡ್ತಾ ಇರೋದು, ಇದು ನಿಮ್ಮ ಮೇಲೆ ನನ್ನ ಕೋಪ ಹೋಯ್ತು. ಅದರಿಂದ ಇನಿಮೆ ನೀವು ಪ್ರಕಾಶವುಳ್ಳವರಾಗಿರಿ, ದೇವರ ಬೆಳಕು ನಿಮಗೆ ಉದಯಿಸುತ್ತೆ. ಆಮೇಲೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿಯ ವಾಕ್ಯ ಹೇಳ್ತದೆ, ಯೋವಾನ್ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಏನು ಹೇಳಲ್ಪಡುತ್ತೆ ಅಂತ ನಾವು ನೋಡುವಾಗ, ಅದು ಬೇಡ 1:4 ನೋಡುವಾಗ, ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡಿ ದೇವರ ವಾಕ್ಯ ಹೇಳುತ್ತೆ, ಯೇಸು ಬೆಳಕಾಗಿ ಲೋಕಕ್ಕೆ ಬಂದ್ರು. ಆ ಬೆಳಕಾಗಿ ಬಂದಂತ ಯೇಸು ಹತ್ರ ಏನಿತ್ತಂತೆ? ಜೀವ ಇದೆ. ಆ ಜೀವ ಮನುಷ್ಯನಿಗೆ ಸಿಕ್ಕಬೇಕಂತ ಕತ್ತಲೆಯಲ್ಲಿ ಜೀವಿಸಿದಂತ ಪ್ರತಿಯೊಬ್ಬರಿಗೂ ಮತ್ತೆ ಆಶೀರ್ವಾದ ಜೀವವನ್ನು ಕೊಡಬೇಕಂತ ಕ್ರಿಸ್ತು ಯೇಸು ಬೆಳಕಾಗಿ ಜನಗಳ ಮಧ್ಯದಲ್ಲಿ ಬಂದರು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಅಂತ ಈ ವಾಕ್ಯ ನಮಗೆ ತೋರಿಸಿಕೊಡುತ್ತೆ. ಅದೇ ಲೂಕ 1ನೇ ಅಧ್ಯಾಯ 68 ವಚನದಿಂದ ನಾವು ನೋಡುವಾಗ, ಲೂಕ 1:68 ನೋಡುವಾಗ, ಇಸ್ರೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು, ಆತನು ಪೂರ್ವದಲ್ಲಿದ್ದ ತನ್ನ ಶ್ರೀ ಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆಯೇ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನು ಉಂಟು ಮಾಡಿದ. ಹಂಗಂದ್ರೆ ಅರ್ಥ ಏನಂದ್ರೆ, ಇವಾಗ ಮೊದಲು ಓದಿದ ವಚನಕ್ಕೆ ಅಲ್ಲಿ ಹೇಳಲ್ಪಡುತ್ತೆ, ಯೆಶಾಯನ ಗ್ರಂಥದಲ್ಲಿ ಹೇಳಲ್ಪಡುತ್ತೆ, ಏಳು ಪ್ರಕಾಶಿಸು, ದೇವರ ಬೆಳಕು ನಿನಗೆ ಬಂತು ಅಂತ ಪ್ರವಾದನೆ ಮಾಡಿದ್ರು ಯೇಸು ಬರುವುದಕ್ಕೆ ಮುಂಚಿತವಾಗಿ. ಇಲ್ಲಿ ಯೇಸು ಹುಟ್ಟುವುದಕ್ಕೆ ತಿರ್ಗಾ ಮುಂಚಿತವಾಗಿ ಇಲ್ಲಿ ಯೋಹಾನನ ಒಂದು ಸ್ಟೋರಿ ಬರುತ್ತೆ. ಸ್ನಾನಿಕನಾದ ಯೋಹಾನನ ಬಗ್ಗೆ ಮಾತಾಡುತ್ತಾರೆ. ಅಲ್ಲಿ ದೇವರು ಏನು ಹೇಳ್ತಾರೆ? ಶ್ರೀ ಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆಯೇ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನು ಉಂಟು ಮಾಡ್ತಾರೆ. ಆ ಬಿಡುಗಡೆ ಯಾರಿಂದ ಸಿಕ್ಕುತ್ತೆ ಅಂದ್ರೆ ಯೇಸು ಸ್ವಾಮಿ ಮೂಲಕ ಸಿಕ್ಕುತ್ತೆ. ಅವಾಗ ಬಿಡುಗಡೆ ಅಂದ್ರೆ ಏನದು ಬಿಡುಗಡೆ ಅಂತ ನಾವು ನೋಡುವಾಗ, ಒಬ್ಬ ಯಾವುದೋ ಒಂದು ತಪ್ಪು ಮಾಡಿರ್ತಾನೆ, ಅವನ ಹಿಡಿದು ಜೈಲಲ್ಲಿ ಹಾಕಿರ್ತಾರೆ 4 ಕಂಬಿ ಒಳಗೆ. ಅವನು ಆ ಕಂಬಿ ಒಳಗಡೆ ಏನು ಮಾಡಕ್ಕಾಗಲ್ಲ, ಅಲ್ಲೇ ಇರ್ಬೇಕು ಅವನು ಶಿಕ್ಷೆ ಆಗೋವರೆಗೂ. ಅಲ್ಲಿಂದ ಅವನನ್ನು ತೆಗೆದು ಬಿಡುವುದೇ ಬಿಡುಗಡೆ. ಅದೇ ರೀತಿ ಆತ್ಮೀಯ ರೀತಿಯಲ್ಲಿ ನಿನ್ನನ್ನು ನನ್ನನ್ನು ನೋಡುವಾಗ ದೇವರಿಗೆ ವಿರೋಧವಾದ ಕಾರ್ಯ ತಪ್ಪುಗಳು ಮಾಡಿ ನಾವೇನಾಗಿರ್ತೇವೆ? ಪಾಪ ಎನ್ನುವಂತ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ, ಜೈಲಲ್ಲಿ ಸಿಕ್ಕಾಕೊಂಡಿರ್ತೇವೆ. ಹಂಗಂದ್ರೆ ಸೈತಾನ ಕೈಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ದೇವರನ್ನು ಬಿಟ್ಟು ದೂರ ಹೋಗಿ ಅವನು ಹೇಳಿದ ವಿಷಯ ಮಾಡಿ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಅಲ್ಲಿಂದ ಅವನ ಕೈಯಿಂದ ಬಿಡಿಸ್ಕೊಂಡು ಬರುವುದೇ ಬಿಡುಗಡೆ. ಆಮೇಲೆ ಹಲ್ಲೆಲೂಯಾ. ತಂದೆಯಾದ ದೇವರು ಏನ್ ಹೇಳಿದ್ರು ಅಂದ್ರೆ, ಆ ಪ್ರವಾದಿಗಳ ಮೂಲಕ ಹೇಳಿದಂತ
ಆ ಮಾತುಗಳ ಪ್ರಕಾರ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನು ಉಂಟು ಮಾಡ್ತಾನೆ. ಆವಾಗ ಆ ಬಿಡುಗಡೆ ನಮಗೆ, ಆ ಬಿಡುಗಡೆಯ ಲೆಟ್ರು, ಒಬ್ಬ ಲಾಯರ್ ಬಂದ್ರೆ ಒಂದು ಬಿಡುಗಡೆಯ ಒಂದು ಲೆಟರ್ ಕೊಡಬೇಕು. ಅಲ್ಲಿ ಕೊಟ್ರೆ ಅವ್ರೇನ್ ಮಾಡ್ಬೇಕು, ಆ ಲೆಟರ್ ಓದಿ ಇವ್ರಿಗೆ ಬಿಡುಗಡೆ ಅಂತ ಸ್ಯಾಂಕ್ಷನ್ ಮಾಡ್ಬೇಕು. ಅವಾಗ ಯೇಸು ಸ್ವಾಮಿ ಆ ಬಿಡುಗಡೆಗೋಸ್ಕರ ಆತನು ಒಂದು ಪತ್ರವನ್ನು ನಮಗೆ ತಂದಿದ್ರು. ಯಾವ ಪತ್ರ ಅಂದ್ರೆ, ಸೈತಾನ ನಮ್ಮನ್ನು ಪಾಪಿ ಅಂತ ಒಂದು ಲೆಟರ್ ಬರೆದಿಕ್ಕಿದ್ದ. ಅವಾಗ ಪಾಪದ ಸಂಬಳ ಏನಾಗಿತ್ತು? ಮರಣವಾಗಿತ್ತು. ಮರಣ ಯಾರ ಮೂಲಕ ಒಳಗಡೆ ಬಂತು ಮನುಷ್ಯನಿಗೆ? ಶೈತಾನನ ಮೂಲಕ ಮರಣ ಬಂತು ಅಲ್ವಾ? ಇವಾಗ ನಿತ್ಯ ಜೀವ ಯಾರ ಮೂಲಕ ಬರ್ತಾ ಇದೆ? ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವ ಬರ್ತಾ ಇದೆ. ಹಲ್ಲೆಲೂಯಾ. ಇವಾಗ ಯೇಸು ಏನ್ ಮಾಡಿದ್ರು? ಇವರು ಪಾಪಿ ಅಲ್ಲ, ಇವರು ನೀತಿವಂತರು ಅಂತ ಹೇಳುವಂತ ಒಂದು ಪತ್ರವನ್ನು ಶಿಲುವೆ ಮೂಲಕ ಏನ್ ಮಾಡ್ಬಿಟ್ರು? ಅದನ್ನು ಕೊಟ್ಟು ನಮ್ಮನ್ನು ರಿಲೀಸ್ ಮಾಡಿದ್ರು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ತಂದೆಯಾದ ದೇವರು ಯೋಹಾನನ ಆ ಸುವಾರ್ತೆಯ ಮೂಲಕ ಏನ್ ಮಾಡಿದ್ರು? ಲೂಕಾ ಪತ್ರಿಕೆಯಲ್ಲಿ ಮೊದಲೇ ತಾನು ಪ್ರವಾದಿಗಳ ಬಾಯಿಂದ ಹೇಳಿದಂತೆಯೇ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನು ಉಂಟು ಮಾಡಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಕ ವೀರನನ್ನು ಎಬ್ಬರಿಸಿದ್ದಾನೆ. ರಕ್ಷಣೆ ಅನ್ನುವಂತ ಮಾತು ಬಿಡುಗಡೆ ಎನ್ನುವಂತ ಮಾತು, ನಮ್ಮನ್ನು ಕಾಪಾಡುವಂತ ಮಾತು. ರಕ್ಷಣೆ ಅಂದ್ರೆ ನಮ್ಮನ್ನು ಕಾಪಾಡುವಂತ ಮಾತು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹೇಗೆ ಹೇಳಿ ನೋಡಿ, ಇವಾಗ ಇದೊಂದು ಬಾಟ್ಲಿ ಇದೆ. ಈ ಬಾಟ್ಲು ಓಪನ್ ಇದೆ. ಇದು ಯಾರು ಬೇಕಾದ್ರೆ ತೆಗೆದು ಬಿಡ್ಬೋದು ಇದನ್ನ ಖಂಡಿತ ತಕ್ಷಣ. ಆದ್ರೆ ಇದನ್ನು ನಾವು ಮುಚ್ಚುವಾಗ ಯಾರಿಗೂ ಕಾಣಿಸಲ್ಲ. ಈ ಮುಚ್ಚಲ್ಪಡುತ್ತಲ್ಲ, ಆ ಬಾಟ್ಲಿಗೆ ಒಂದು ರಕ್ಷಣೆ ಸಿಕ್ಕುತ್ತೆ. ಹಲ್ಲೆಲೂಯಾ, ಅರ್ಥ ಆಯ್ತಾ ನಿಮ್ಗೆ? ಅದೇ ತರ ಸೈತಾನ ಕಾರ್ಯದಲ್ಲಿ ನಾವು ಸಿಕ್ಕಾಕೊಳ್ಬಾರ್ದು ಅಂತ ಆತನ ಶಿಲುವೆ ಮೂಲಕ ರಕ್ಷಣೆಯ ವಸ್ತ್ರವನ್ನು ನಮ್ಮ ಮೇಲೆ ದೇವರು ಒದಗಿಸಿದ್ದಾನೆ. ಮತ್ತೆ ನಮ್ಮನ್ನು ಹಿಡಿದು ಬಂಧನದಲ್ಲಿ ಯಾರು ಇಡಬಾರ್ದು. ಒಂದೇ ಸತಿ ಯೇಸು ಅದೇ ಕುಮಾರನ್ನು ಬಿಡುಗಡೆ ಮಾಡಿದರೆ ಅದು ನಿಜವಾಗಿ ಬಿಡುಗಡೆ. ಸತ್ಯವನ್ನು ತಿಳಿದುಕೊಳ್ಳಿ, ಸತ್ಯ ಏನ್ ಮಾಡುತ್ತೆ? ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಯಾವುದು ಸತ್ಯ? ಯೇಸುವಿನ ವಾಕ್ಯವೇ ಸತ್ಯ. ಯೇಸು ಮಾಡಿರುವ ವಿಷಯಗಳು ಸತ್ಯ. ಯೇಸು ಹೇಳಿರುವ ಮಾತುಗಳು ಸತ್ಯ. ಅದನ್ನು ನಾವು ನಂಬುವುದರಿಂದ ನಾವು ಬಿಡುಗಡೆ ಆಗಿದ್ದೇವೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ರಿಂದ ಆ ಬಿಡುಗಡೆ ಮಾಡುವಂತ ಆ ಮನುಷ್ಯನನ್ನು ಎಬ್ಬಿಸುವುದಕ್ಕಾಗಿ ದೇವರು ದಾವೀದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಕ ವೀರನನ್ನು ಎಬ್ಬಿರಿಸಿದ್ದಾನೆ. ಹಲ್ಲೆಲೂಯಾ. ನೋಡಿ, ಕೆಳಗಡೆ ಓದುತ್ತೇನೆ. ಆತನು ತನ್ನ ಪೃಥುಗಳಿಗೆ ದಯವನ್ನು ತೋರಿಸುವವನಾಗಿಯೂ ನಮ್ಮ ಮೂಲ ಪೃಥುವಾದ ಅಬ್ರಹಾಮನಿಗೆ ಪ್ರಮಾಣ ಮಾಡಿಕೊಟ್ಟ ತನ್ನ ಪರಿಶುದ್ಧವಾದ ಒಡಂಬಡಿಕೆಯನ್ನು ನೆನೆಸಿಕೊಳ್ಳುವವನಾಗಿ ಇದ್ದು, ನಮ್ಮ ವೈರಿಗಳಿಂದಲೂ ನಮ್ಮನ್ನು ದೋಷಿಸುವವರ ಎಲ್ಲರ ಕೈಯಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ್ದಾನೆ. ನಮಗೆ ಯಾರು ವೈರಿ? ಇವಾಗ ಯಾರು ವೈರಿ? ನಮಗೆ ಸಾತಾನ್ ಮಾತ್ರನೇ ವೈರಿ. ಅದಕ್ಕೆ ನಮಗೆ ದುಶ್ಮನ್ ಸಾತಾನ್, நம்ம எதிரி, நம்முடைய எதிரி சாத்தான். அதுதான் வார்த்தை தாவீது சொல்றாரு, எதிரிகள் மத்தியிலே பிசாசு ஒருத்தம் கிடையாது, நிறைய பேர் இருக்கிறான், கூட்டமே இருக்குது. எதிரிகள் மத்தியில அப்படின்னா பிசாசி கூட்டங்கள் முன்பதாக உனக்கும் எனக்கும் ஒரு பந்தியை அவர் என்ன பண்ணியிருக்கிறார்? ஆயத்தப்படுத்தி வச்சிருக்கிறார். அவன் வெக்கப்பட்டு போகும்படி, அந்த எதிரிகள் அவமானப்பட்டு போகும்படி நமக்கு அவருடைய சரீரத்தையும் இரத்தத்தையும் ஏற்படுத்தி, அதுதான் பந்தி. ஆமென். இனி நமக்கு எந்த எதிரியும் இல்லை, எந்த வைரிகளும் இல்லை, எந்த துஷ்மன் மனுஷன் கிடையாது. அவன் தப்பு செய்தா அந்த தப்பை மன்னிச்சுட்டு போன்றார் ஆண்டவர். நமக்கு ஒரே வைரி சாத்தான், நமக்கு ஒரே வைரி எதிரி பிசாசு, மனுஷன் கிடையாது. நம்மளை ஏமாத்தணும்னு கிடையாது, நம்மளை அசிங்கமா பேசணும்னு கிடையாது. எதிரி பிசாசு. அல்லேலூயா.
அதனாலதான் அந்த பந்தியை கர்த்தர் நம்ம கையில பண்ணி வச்சிருக்கிறார். ஆமென்னு சொல்லுவோமா? இன்னைக்கு எவ்வளோ இந்த வாரம் இந்த மாசம் எவ்வளவு பிளான் பண்ணி வச்சிருப்பான் தெரியுமா? நமக்கு இருக்கிற இவ்வளவு பேருக்கு அதுல கை வைக்க கூடாது. பாவத்தை தூண்டி இருப்பான், இச்சைகளை தூண்டி இருப்பான், போகாத இடத்துக்கு கொண்டு போயிருப்பான், கை வைக்காத இடத்துல கை வைக்க வச்சிருப்பான். ஆனாலும் கர்த்தர் சொல்றா, அவன் வெக்கப்பட்டு போகும்படி உனக்கு நான் ஒரு பந்தியை ஆயத்தப்படுத்தி வச்சிருக்கிறேன். ஆமென். ரொம்ப பிளான் போட்டு இருப்பான், குடும்பத்துல குழப்பத்தையும் சண்டத்தையும் ஏற்படுத்தி விட்டு சபைக்கு போக கூடாது, அதுல கை வைக்கூடாது, அந்த பந்தியில இவங்க கை வைக்கூடாது, பல விதமான பிளான் இந்த மாதம் முழுவதும் அவன் போட்டு இப்போ அவன் வெட்கப்பட்டு போயிட்டான். அல்லேலூயா, பிரைஸ் தி லார்ட், பிரைஸ் தி ಲಾರ್ಡ್. ಅರ್ಥ ಆಗುತ್ತಾ? ಆಮೆನ್. ದೇವರನ್ನು ಬೆಳಕನ್ನು ಸೃಷ್ಟಿ ಮಾಡಿದ ಅದೇ ದೇವರು ಬೆಳಕಾಗಿ ನಮ್ಮ ಮಧ್ಯದಲ್ಲಿ ಬಂದು, ಆ ಬೆಳಕಿನ ದೇವರಲ್ಲಿ ಜೀವ ಇದೆ. ಆ ಜೀವ ಮನುಷ್ಯರಿಗೆ ಅಗತ್ಯ. ಆಮೆನ್. ನಿನಗೂ ನನಗೆ ಅಗತ್ಯ. ಆ ಜೀವ ಯಾವುದಂದ್ರೆ ಅದೇ ನಿತ್ಯ ಜೀವ. ಆಮೆನ್. ಆ ಒಂದು ಜೀವವನ್ನು ಪಡೆದುಕೊಳ್ಬೇಕಂತಾನೆ ಈ ಲೋಕದಲ್ಲಿ ನಾವು ಪ್ರಯಾಸ ಪಡ್ತಾ ಇದ್ದೇವೆ. ಆಮೆನ್. ಹಲ್ಲೆಲೂಯಾ. 80 ಓದ್ಬಿಟ್ರ ಇದು? ಹೀಗೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದರಾಗಿದ್ದು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ. ಆಮೆನ್. ಮಾಡ್ಬೇಕಾ? ಮಾಡಿದಾರ? ಅನುಕೂಲ ಮಾಡಿದ್ದಾರಾ? ಮಾಡ್ಬೇಕಾ? ಮಾಡಿದ್ದಾರೆ. ಎಲ್ಲವೂ ನಾವು ಏನ್ ಮಾಡ್ಬೇಕು? ವಿಶ್ವಾಸದಿಂದ ಹೇಳುವವರಾಗಿರಬೇಕು. ಆತನ ಸನ್ನಿಧಿಯಲ್ಲಿ ಮುಂಚೆ ಬಂದು ಪಾಪ ಮಾಡವನು ಸಚ್ಚು ಒಳಗಡೆ ಬರಂಗಿಲ್ಲ. ದೇವರ ಆಲಯದಿಂದ ಆಚೆನೆ ಅವನು ಮಾಡ್ಕೊಂಡು ಹೋಗ್ಬೇಕು. ಮನಸ್ಸಾಕ್ಷಿಗೆ ಇಟ್ಟು ಹೇಳಿ, ಮನಸ್ಸಾಕ್ಷಿಯಲ್ಲಿ ಸ್ವಲ್ಪ ಯೋಚನೆ ಮಾಡಿ, ನಾವು ತಪ್ಪೇ ಮಾಡಿಲ್ವಾ, ದೇವರಿಗೆ ಇಷ್ಟವಾಗ್ದಿರೋ ಕಾರ್ಯ ಮಾಡಿಲ್ವಾ, ಈ ತಿಂಗಳು ಈ ವಾರ ನೆನ್ನೆ ಮೊನ್ನೆ ಮಾಡಿಲ್ವಾ? ಖಂಡಿತವಾಗಿ ಯಾವುದೋ ಒಂದು ವಿಧದಲ್ಲಿ ನಾವು ಮಾಡಿದ್ದೇವೆ. ಶರೀರ ಇಚ್ಛೆ ಆಗಲಿ, ಮಾಂಸದ ಜಂಬವಾಗಲಿ, ಕೋಪ, ಏನೋ ಒಂದು ಮಾಡಿದ್ದೇವೆ. ಆದ್ರೇನು ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಹಲ್ಲೆಲೂಯಾ. ಆತನ ಸನ್ನಿಧಿಯಲ್ಲಿ ನಮ್ಮನ್ನು ದೇವರು ಪರಿಶುದ್ಧರಾಗಿ ಕಾಣ್ತಾ ಇದ್ದಾರೆ. ಆಮೆನ್. ಈ ಶರೀರದಲ್ಲಿ ಪಾಪವು ಆಳ್ವಿಕೆ ಮಾಡುವುದಕ್ಕೆ ಕಾರಣ ಯಾರು? ಸಾತಾನ. ಅದನ್ನು ದೇವರು ಪಾಪ ಅಂತ ಎಣಿಸ್ತೀರಾ? ನಮ್ಮನ್ನು ಪರಿಶುದ್ಧರಂತ ದೇವರು ಎಣಿಸ್ತಾರೆ. ಆಮೇಲೆ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಒಂದು ಪಾಪ ಮಾಡಿಸ್ಬಿಡ್ತಾನೆ, ಚೆಕ್ಕಂತ ಮಾಡಿಸ್ಬಿಡ್ತಾನೆ. ನೀನು ದುಡುಕಿ ಮಾಡ್ಬಿಟ್ಟೆ, ಅದನ್ನ ಮತ್ತೆ ಏನ್ ಮಾಡ್ತಾನೆ ಗೊತ್ತಾ? ನೀನ್ ಪಾಪ ಮಾಡ್ಬಿಟ್ಟೆ ಅಂತ ನಿನ್ನ ಮನಸ್ಸನ್ನು ಅವನು ಚುಚ್ಚಿ ತಿವಿದು ಅಯ್ಯೋ ನಾ ಪಾಪ ಮಾಡ್ಬಿಟ್ಟಿದ್ದೀನಿ ಅಲ್ಲ, ನಾನು ಹೇಗೆ ಹೋಗಿ ಅದರ ರಕ್ತದಲ್ಲಿ ಶರೀರದಲ್ಲಿ ಕೈ ಹಾಕ್ಲಿ, ಕುಡಿಯಲಿ ಅಂತ ನಿನ್ನ ಮನಸ್ಸನ್ನು ಬೇಜಾರ್ ಮಾಡಿ, ಪಾಸ್ಟರ್ ಈ ತಿಂಗಳು ನಾನು ರಾಭೋಜನ ತಗೊಂಡಿಲ್ಲ. ಕಾರಣ ಯಾರು ಇದಕ್ಕೆ? ಪಿಶಾಚ. ಒಂದು ವೇಳೆ ನೀನು ತಪ್ಪು ಮಾಡಿದರೆ ಕೂಡ ದೇವರು ನಿನ್ನನ್ನು ಕ್ಷಮಿಸಿ ಅದರಲ್ಲಿ ಭಾಗವಹಿಸಿಕೆ ದೇವರು ನಿನಗೆ ಅಧಿಕಾರವನ್ನು ಕೊಡ್ತಾರೆ. ಆಮೇನ್. ಪಾಪಿ ಅಂತ ದೇವರು ಯಾರನ್ನ ಎಣಿಸಲ್ಲ ರೀ, ಎಣಿಸ್ಬೇಕು. ಅವರು ಆ ತರ ಎಣಿಸ್ಬೇಕಾಗಿದ್ರೆ ನೋವನ ಕಾಲದಲ್ಲಿ ಜರುಗಿದಂತ ವಿಷಯ ಇವತ್ತು ಜರುಗಿಬಿಡ್ತದೆ, ಎಲ್ಲರೂ ಭಸ್ಮವಾಗ್ಬಿಡ್ತೇವೆ. ಅದನ್ನು ಪಾಪಿ ಅಂತ ಎಣಿಸುವುದಾದರೆ ಆತನ ತನ್ನ ರಕ್ತದಿಂದ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ. ಆಮೇನ್ ಅಂತ ಹೇಳೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರು ಯೇಸು ಬೆಳಕಾಗಿ ಬಂದಂತ ಕ್ರಿಸ್ತನು ಮೊದಲು ತನ್ನ ಜನರಿಗಾಗಿ ಆ ಬೆಳಕನ್ನು ತಂದಿದ್ದರು. ಆಮೇಲೆ ಮೊದಲು ತನ್ನ ಜನರಿಗಾಗಿ ಆ ಬೆಳಕನ್ನು ತಂದಿದ್ರು. ನಿನಗೆ ನನಗೆ ಅಲ್ಲ, ನೀನು ನಾನು ವೇಸ್ಟು, ನೀನು ನಾನು ತಳ್ಳಲ್ಪಟ್ಟವರು, ನಿನಗೆ ನನಗೆ ಅಲ್ಲ, ಆತನ ಸ್ವಂತ ಜನರಿಗೆ. ಹಂಗಂದ್ರೆ ಯೇಸು ದಾವಿದನ ಗೋತ್ರದಲ್ಲಿ ಹುಟ್ಟಿದವರು. ದಾವಿದನು ಅಬ್ರಹಾಮನ ವಂಶ. ಅಬ್ರಹಾಮನ ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ಮನುಷ್ಯ. ಅವನ ಮೂಲಕ ಹುಟ್ಟಿದಂತ ಈ ಪ್ರತಿಯೊಂದು ಸಂತತಿಯನ್ನು ಆರಿಸಿ ತೆಗೆದು ರಕ್ಷಣೆ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತು ಬೆಳಕಾಗಿ ಲೋಕಕ್ಕೆ ಬಂದಿದ್ದು. ಬೆಳಕು ಅವ್ರಿಗೇನೆ ಫಸ್ಟ್. ಆಮೇಲೆ ಅವರು ತಪ್ಪಿ ಹೋಗಿದ್ರು, ಅವರು ಪಾಪ ಮಾಡಿದ್ರಿಂದ ದೇವರು ಕತ್ತಲೆಗೆ ತಳೆದು
ಆ ಕತ್ತಲೆಯಿಂದ ಬಿಡಿಸಿ ಬೆಳಕು ಕೊಡುವುದಕ್ಕಾಗಿ ಯೇಸು ಕ್ರಿಸ್ತರು ಕಳಿಸಲ್ಪಟ್ಟಿದ್ರು, ನಿನಗಾಗಿ ನನಗಾಗಿ ಅಲ್ಲ. ಆಮೇಲೆ ಅದಕ್ಕೆ ದೇವದೂತನು ಹೇಳುತ್ತಾನೆ ಮರಿಯಳ ಹತ್ರ, ಮತ್ತಾಯ 1ನೇ ಅಧ್ಯಾಯ 21ನೇ ವಾಕ್ಯ, ಆತನಿಗೆ ನಿನಗೆ ಒಂದು ಮಗು ಹುಟ್ಟುತ್ತಾನೆ, ಆತನಿಗೆ ಯೇಸು ಅಂತ ಹೆಸರಿಡು, ಯಾಕಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ರಕ್ಷಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ನಮಗಲ್ಲ ರಕ್ಷಣೆ, ಅವರಿಗೆ. ಯಾರಿಗೆ? ಯಹೂದ್ಯರಿಗೆ. ಹಂಗಂದ್ರೆ ಅಬ್ರಹಾಮನ ಸಂತತಿಯವರಿಗೆ ರಕ್ಷಣೆ ಅಂದ್ರೆ ಬೆಳಕನ್ನು ದೇವರು ತಂದರು. ನಿನಗೆ ನನಗಲ್ಲ. ಇನ್ನು ನೀನು ನಾನು ಏನ್ರಲ್ಲಿದ್ರಿ? ಅವ್ರ ರಕ್ಷಣೆ ಬರೋದಕ್ಕೆ, ಯೇಸು ಬರೋದಕ್ಕೆ ಮುಂಚೆ ಬಂದ ಮೇಲೇನು ರಕ್ಷಣೆ ನಿನಗೆ ನನಗಲ್ಲ, ಯೇಸುವಿನ ಸಂತತಿಗೆ ಮಾತ್ರ. ಹಂಗಂದ್ರೆ ಅಬ್ರಹಾಮನ ಸಂತತಿಗೆ, ಹಾಗಾದ್ರೆ ದಾವೀದನ ಗೋತ್ರದವರೆಗೆ ಮಾತ್ರ ಆ ಬೆಳಕು ಕೊಡುವುದಕ್ಕಾಗಿ ಕ್ರಿಸ್ತನು ಹುಟ್ಟಿ ಬಂದನು ಅಂತ ವಾಕ್ಯ ಹೇಳುತ್ತೆ. ಆಮೆನ್, ಹಲ್ಲೆಲೂಯಾ. ಓದಿ ನೋಡಿ, ಮತ್ತಾಯ 10ನೇ ಅಧ್ಯಾಯ 2:7 ಹೇಳುತ್ತೆ. ಅಲ್ಲಿ ಮತ್ತಾಯ 10 ಅಲ್ಲಿ ಹೇಳಲ್ಪಡುತ್ತೆ, ಯೇಸು ಸ್ವಾಮಿ ತನ್ನ ಹತ್ತಿರ ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, 10:1 ಓದ್ತಾ ಇದ್ದೀವಿ, ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೆನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಯೇಸು ಅಧಿಕಾರ ಕೊಟ್ಟಿದ್ರು. ಟೈಮೇ ಹೋಗ್ಬಿಟ್ಟಿದೆ, ನಾನು ನೋಡೇ ಇಲ್ಲ. ಹಲ್ಲೆಲೂಯಾ. ಅಧಿಕಾರ ಕೊಟ್ಟರು. ಈ ಅಧಿಕಾರ ಹೊಂದಿದಂತ ವ್ಯಕ್ತಿಗಳು ಯಾರು ಅಂತ ನೋಡುವಾಗ ಯೇಸುವಿನ ಶಿಷ್ಯರು. ಈ ಶಿಷ್ಯರು ಯಾರಾಗಿದ್ರು ಅಂದ್ರೆ ಅಬ್ರಹಾಮನ ಸಂತತಿಯವರಾಗಿದ್ರು. ಅದರಲ್ಲಿ ಅನ್ಯ ಜನರು ಯಾರು ಇದ್ದಿಲ್ಲ. ಹಲ್ಲೆಲೂಯಾ. ನಿನ್ನಂತ ನನ್ನಂತವರು ಅಲ್ಲಿ ಸೇರಲ್ಪಟ್ಟಿಲ್ಲ. ಅವರೆಲ್ಲ ಯಹೂದ್ಯಗಳಾಗಿದ್ರು. ಒಬ್ಬ ಮೀನ್ ಬೇಟೆಗಾರ, ಒಬ್ಬ ಫೈನಾನ್ಸ್ ಲೆಕ್ಕಾಚಾರ, ಅಕೌಂಟರ್, ಈ ರೀತಿ ಇದ್ದವರೇ ಈ 12 ಜನ ಶಿಷ್ಯರು. ಈ 12 ಜನನು ಅಬ್ರಹಾಮನ ಸಂತತಿಯವರಾಗಿದ್ರು. ಅಲ್ಲಿ ಅನ್ಯ ಜನಗಳು ಇದ್ರು. ಅವ್ರಿಗೆಲ್ಲ ಶಿಷ್ಯರಾಗಿ ದೇವರು ಮಾಡಿದ್ದು ತನ್ನ ಸ್ವಂತ ಜನರಿಗೆ ಶಿಷ್ಯರಾಗಿ ಮಾಡಿದ್ರು. 12 ಜನ ಅಲ್ಲಿ ಓದುವಾಗ 12 ಜನ ಹೆಸರು ಕೂಡ ಅಲ್ಲಿ ಹೇಳಲ್ಪಡುತ್ತೆ. ಆವಾಗ 12 ಜನಗೆ ರೆಡಿ ಮಾಡಿ ಹೇಳ್ತಾರೆ, ಈ 12 ಮಂದಿಯನ್ನು ಯೇಸು ಕಳಿಸಿದನು. ಕಳಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟಿದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿ, ಸಮಾರ್ಯ ಊರು ಒಳಗಡೆ ಕಾಲಿಡಬೇಡ್ರಿ. ಅನ್ಯ ಜನ ಅಂದ್ರೆ ಸಮಾರ್ಯ ಅನ್ನುವಂತ ಒಂದು ಊರಲ್ಲಿ ಅನ್ಯ ಜನಗಳಿರ್ತಾರೆ. ಆ ಊರಿಗೆ ಹೋಗ್ಬೇಡಿ, ಆ ಊರಲ್ಲಿ ಸುವಾರ್ತೆ ಸಾರಬೇಡಿ, ಆ ಊರಲ್ಲಿ ನೀವು ಕಾಲು ಇಡಬೇಡಿ. ಯಾಕಂದ್ರೆ ಇದು ಹೇಳುತ್ತದೆ ನೋಡಿ ಕೆಳಗಡೆ, ಆ ಪರಲೋಕ ರಾಜ್ಯವು ಸಮೀಪವಾಯಿತು ಎಂದು ಸಾರಿ ಹೇಳುತ್ತಾ ಹೋಗಿರಿ, ರೋಗಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿ. ನಿಮ್ಮ ಅಮ್ಮನಿಗಳಲ್ಲಿ ಹಣ್ಣು, ಹಣ, ದುಡ್ಡುಗಳನ್ನು, ದಾರಿಗೆ ಹಸಿಬೆಯನ್ನು, 2 ಅಂಗಿಗಳು, ಕೆರ, ಕೋಲು ಮೊದಲಾದವುಗಳನ್ನು ಸೋರಿಕೊಳ್ಳಬೇಡಿರಿ. ಆಳು ಅಂಬಡಿಗೆ ಯೋಗ್ಯನಷ್ಟೇ ಅಂತ ಅಲ್ಲಿ ಹೇಳಿ ಕಳಿಸ್ತಾರೆ. ಇದಕ್ಕೆ ಹೋಗಿ ತಪ್ಪಿಸಿಕೊಂಡಂತ ಇಸ್ರೇಲ್ ಜನರ ಮಧ್ಯದಲ್ಲಿ ಹೋಗಿ ಕತ್ತಲೆಯಲ್ಲಿ ಬಿದ್ದಿರುವಂತ ಆ ಇಸ್ರೇಲ್ ಜನರ ಹತ್ರ ಹೋಗಿ ಅವರಿಗೆ ನಿಮಗೆ ಬೆಳಕು ಬಂತು ಅಂತ ಹೇಳಿ. ಅದೇ ಸುವಾರ್ತೆ. ಸುವಾರ್ತೆ ಅನ್ನೋದು ಯೇಸುವೆ. ಆ ಯೇಸುವೆ ಬೆಳಕು. ನೀವು ಆ ಸುವಾರ್ತೆಯನ್ನು ಸಾರಿದ್ರೆ ಆ ಬೆಳಕನ್ನೇ ನೀವು ಅವ್ರಿಗೆ ಕೊಟ್ಟ ಹಾಗೆ. ಯಾಕಂದರೆ ಯೇಸು ಸ್ವಾಮಿ ಅನೇಕರು ಏನಾಗಿದ್ರು? ಕತ್ತಲೆಯಲ್ಲಿದ್ರು. ಆ ಕತ್ತಲೆಯಲ್ಲಿರುವವರಿಗೆ ಬೆಳಕು ಕೊಡುವುದಕ್ಕಾಗಿ ತನ್ನ ಶಿಷ್ಯರನ್ನು ಆರಿಸಿಕೊಂಡು ಆ ಶಿಷ್ಯರ ಮೂಲಕ ಕತ್ತಲೆಯಲ್ಲಿದ್ದಂತ ಪ್ರತಿಯೊಬ್ಬರಿಗೂ ಬೆಳಕಾಗಿ ಮಾರ್ಪಡಿಸಿದ್ರು. ಆಮೇಲೆ ನಾನು ಒಬ್ಬ, ನೀವು ಒಬ್ಬರು. ಯಾವಾಗ ಅಂತ ನಾವು ನೋಡುವಾಗ ಮತ್ತಾಯ 4:16 ಓದಿ. ಕತ್ತಲೆಯಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕಾಯಿತು. ದೊಡ್ಡ ಬೆಳಕು ಯಾವ್ದಪ್ಪ? ದೊಡ್ಡ ಬೆಳಕು ಯಾವುದು ಹೇಳಿ? ಆರಂಭದಲ್ಲಿ ಓದಿದ್ರಿ ನಾವು. ಏನು ದೊಡ್ಡ ಬೆಳಕು? ನಾವು ಓದಿದ್ರಿ ಸೂರ್ಯ ಚಂದ್ರ ದೊಡ್ಡ ಬೆಳಕು. ಹಲ್ಲೆಲೂಯಾ. ಸೂರ್ಯನ ಬೆಳಕು ನೋಡಿ,
ಸೂರ್ಯನ ಬೆಳಕು ಎಷ್ಟು ಪವರ್ ಇದೆ. ಹಲ್ಲೆಲೂಯಾ. ಅವಾಗ ಆ ಸೃಷ್ಟಿಸಲ್ಪಟ್ಟಂತ ಆ ಸೂರ್ಯನೇ ಅಷ್ಟು ಬೆಳಕು ಕೊಡುವಾಗ ಸೃಷ್ಟಿಸಿದ ದೇವರು ಎಷ್ಟು ದೊಡ್ಡ ಬೆಳಕುಳ್ಳವರು. ಆಮೇಲೆ ಸ್ವಲ್ಪ ಯೋಚನೆ ಮಾಡೋಣ. ಅವಾಗ ಕತ್ತಲಲ್ಲಿ ಇದ್ದಂತ ಈ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಸೂರ್ಯನಿಗಿಂತ ದೊಡ್ಡವನು ಯೇಸು ಸ್ವಾಮಿ. ಆಮೇಲೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲು ಅಂದ್ರೆ பயங்கரமான இருட்டில் இருக்கிறவர்களுக்கு பெரிய வெளிச்சம். ஆமென். வெளிச்சம் என்றால் பரிசுத்தத்தை குறிக்கிறது, இருள் என்றால் பாவத்தை குறிக்கிறது. பாவிகளாக கார் இருள பயங்கரமான பாவத்தில் இருந்த நம்மளை ஆண்டவர் வெளிச்சத்துக்குள்ள கொண்டு வந்தார். ஆமென். அதுதான் தாவீது 40 சங்கீதத்தில் சொன்னார், உலையான சேத்துல இருந்த என்னை தூக்கி கற்பாறை மேலே என் பாதத்தை நிறுத்தி நான் சருங்கி விழாதபடிக்கு என் பாதத்தை உறுதிப்படுத்தினார். ஆமென். அல்லேலூயா. அப்போ கார் இருள இருந்த நம்மை அவர் வெளிச்சத்திலே கொண்டு நம்மை மீண்டும் கார் இருளுக்கு போகாதபடிக்கு நம்ம என்ன பண்றார், ஆண்டவர் உறுதியாக நிக்க வைக்கிறார். ஆனா சாத்தான் சைடுல ஊர்கா மாதிரி வந்து அப்பப்போ நம்மள என்ன பண்ணிடுறான், பாவத்தை தூண்டி விட்டுட்டு ஓடிடுறான். என்ன பண்ணிடுறான், தூண்டி. ஆனா செஞ்சுட்டே பிறகு ஒரு பயம் இருக்கும், ஐயோ நான் பாவம் செஞ்சுட்டே எப்படா சர்ச்சைக்கு போகுது. அதுதாங்க தெய்வ ஆவியானவர். ஆமென். அந்த ஆவியானவர் கொடுக்கப்பட்டதுனால தான் கொஞ்சம் யோசிக்க ஆரம்பிக்கிறோம். இல்லைன்னா நம்மளை யார் கேட்குவாங்க, நம்ம யாருக்கு பதில் சொல்லணுமா இருக்குது. என் கை, என் வாய், என் மனசு, என் காசு, என் இஷ்டம், நான் பாவம் செய்யலாம். ஆனா இன்னைக்கு ஆவியானவர் கொடுக்கப்பட்டதுனால, அந்த வெளிச்சமான நமக்குள்ள இருப்பதுனால சாத்தான் கொஞ்சம் சைடுல சதி பண்ணிட்டா கூட நாம் பயப்படுகிறவர்களாக காணப்படுகிறோம். அந்த காரியத்தை ஏற்படுத்துறது நமக்குள்ள இருக்கிற வெளிச்சமான தேவன். ஆமென். வெளிச்சம் ಯಾರಿಗೆ ಉಪಯೋಗ, ಮನುಷ್ಯರಿಗೆ தான். ಆಮೇಲೆ ಕಾರ್ ಇರಲಿದ್ದಂತ ಜನರಿಗೆ ದೊಡ್ಡ ಬೆಳಕಾಯಿತು. ಕಾರ್ಗತ್ತಲಾದ ಸೂರ್ಯೋದಯವಾಯಿತು ಎಂಬುದು. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದರು. ಪರಲೋಕ ರಾಜ್ಯ ಹತ್ರ ಇದೆ, ದೇವರ ಕಡೆಗೆ ತಿರುಗಿಕೊಳ್ಳಿ. ಹತ್ರ ಅಂದ್ರೆ ಯೇಸು ಬಂದ್ರು, ಜನಗಳ ಹತ್ರನೇ ಇದ್ರು, ಆದ್ರೆ ಅವರೊಳಗಡೆ ಆತ್ಮನಾಗಿ ಇನ್ನ ಏನಾಗಿಲ್ಲ, ಯೇಸು ಸ್ವಾಮಿ ವಾಸ ಮಾಡಿಲ್ಲ. ಚೆನ್ನಾಗಿ ಗಮನಿಸಿ, ಪರಲೋಕ ರಾಜ್ಯ ಸಮೀಪವಾಗಿದೆ ಹಂಗಂದ್ರೆ ಹತ್ರ ಇದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಇವಾಗ ನಾವು ಪ್ರಾರ್ಥನೆ ಮಾಡ್ತೀವಿ, ಪರಲೋಕ ರಾಜ್ಯ ಬಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ದೇಶದಲ್ಲಿ, ಪಟ್ಟಣದಲ್ಲಿ ಬರಮಾಡಿದ್ದಕ್ಕಾಗಿ ಸ್ತೋತ್ರ. ಇವಾಗ ನಮ್ಮಲ್ಲಿ ಇದ್ದಾರ, ಸಮೀಪ ಇದ್ದಾರ, ನಮ್ಮಲ್ಲಿ ಇದ್ದಾರ. ಆಮೇಲೆ ಯೇಸು ಹೇಳುವಾಗ ಸಮೀಪವಾಗಿದ್ರು. ಯಾವತ್ತು ಯೇಸು ಸತ್ತು 3ನೇ ದಿನ ಜೀವಂತವಾಗಿ ಎದ್ದು ಬಂದು, ನಾನು ಹೋಗ್ತಾ ಇದ್ದೇನೆ, ನಿಮಗೆ ಆತ್ಮನನ್ನು ಕಳಿಸಿ ಕೊಡ್ತಾ ಇದ್ದಾನೆ ಅಂತ ಹೇಳಿ, ಆ ಪರಿಶುದ್ಧ ಆತ್ಮನು ಯಾವಾಗ ಮನುಷ್ಯರಲ್ಲಿ ವಾಸ ಮಾಡಕ್ ಬಂದ್ರೋ ಆವಾಗ ಸಮೀಪವಲ್ಲ, ಒಳಗಡೆನೆ ಇದೆ. ಆಮೇಲೆ ಅದಕ್ಕೆ ಅವತ್ತು ನಾನು ಅದನ್ನು ಮಾರಿಸಿ ಹೇಳಿ ಅಂದೆ. ಯೇಸು ಹೇಳುವಾಗ ಇನ್ನ ಯಾರ ಒಳಗೆ ಆತ್ಮ ಇಲ್ಲ, ಯಾರಿಗೂ ಪರಿಶುದ್ಧ ಆತ್ಮ ಕೊಡಲ್ಪಟ್ಟಿಲ್ಲ, ರಾಜ್ಯ ಕೊಡಲ್ಪಟ್ಟಿಲ್ಲ, ಸಮೀಪವಾಗಿದೆ. ಹಂಗಂದ್ರೆ ಪಕ್ಕದಲ್ಲಿದೆ ಅಷ್ಟೇ. ಯಾವಾಗ ಯೇಸು ಸತ್ತು ಪರಲೋಕಕ್ಕೆ ಹೋಗಿ ಪರಿಶುದ್ಧ ಆತ್ಮನನ್ನು ಕಳಿಸಿದ್ರು, ಸಹಾಯಕರನ್ನು, ಆವಾಗ ಸಮೀಪವಾಗಿಲ್ಲ, ಅವರು ನಮ್ಮೊಳಗೆ ಇದ್ದಾರೆ. ಆಮೇನ್. ಹಲ್ಲೆಲೂಯಾ. ನಿಮ್ಗೆ ಅರ್ಥನೇ ಆಗಿಲ್ಲ. ಬೇರೆ ಎಲ್ಲ ಹೇಳಿದ್ರೆ ಆಮೇನ್ ಅಂತ ಹೇಳಿ ಕೈಯೆಲ್ಲ ತಟ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಗೆ ಅರ್ಥ ಆಗಲ್ಲ, ಇದ್ರ ಒಳಗಡೆ ಹೋಗಲ್ಲ. ಇದ್ರ ಒಳಗಡೆ ಹೋಗಕ್ಕೆ ಕಾಗೆದು ಬಾಯಿ ನಿಮ್ ಕಿವಿ ಹತ್ರನೇ ಐತೆ. ಆ ಒಂದು ವಾಕ್ಯ ಹೋಗಿದೆ, ಅದು ಹಂಗೆ ತೆಗಿತಾ ಐತೆ ಆಚೆ. ಈಗ ಒಂದು ವಾಕ್ಯ ಹೋಗಿದ ತಕ್ಷಣ ಹಂಗೆ ತೆಗಿತಾ ಐತೆ. ಒಳ್ಳೆ ನೆಲವಾಗಿ ಮಾಡಿ ನಿಮ್ಮ ಕಿವಿಗಳನ್ನು, ನಿಮ್ಮ ಮನಸ್ಸುಗಳನ್ನು ಯೇಸುವಿನ ನಾಮದಲ್ಲಿ ಇವರ ಮನ ಕಣ್ಗಳನ್ನು ತೆಗೆಯಿರಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಮಂದವಾದ ಕಿವಿಗಳು ತೆರೆಯಲ್ಪಡಲಿ. ಒಳ್ಳೆ ನೆಲವಾಗಿರಿ. ಬೀಜ ಬೀಳುತ್ತೆ, ಬೆಳೆಯುತ್ತೆ, ಅದು ಫಲ ಕೊಡುತ್ತೆ. ಆ ರೀತಿ ಜೀವನ ಮಾಡಿ, ಆ ರೀತಿ ವಾಕ್ಯ ಕೇಳಿ. ಹಲ್ಲೆಲೂಯಾ. ನೀವು ಬರುವಾಗಲೇ ಮನೆಯಲ್ಲೇ ಡಿಸೈಡ್ ಮಾಡ್ಬೇಕು, ದೇವರೇ ಇವತ್ತು ನನ್ನೊಟ್ಟಿಗೆ ಏನ್ ಮಾತಾಡ್ತೀಯ, ಪಾಸ್ಟರ್ ಅಲ್ಲ,
ಅಷ್ಟರಲ್ಲಿರುವ ಆತ್ಮ ಏನ್ ಮಾತಾಡ್ತೀಯ, ನನಗ್ ಮಾತಾಡು, ನನಗೆ ಆಶೀರ್ವಾದ ಅಲ್ಲಿಂದ ಬರೋವಾಗೆ ಕೇಳ್ಕೊಂಡ್ ಬರ್ಬೇಕು. ಅವಾಗ ವಾಕ್ಯ ರೀಚ್ ಆಗುತ್ತೆ. ಇವ್ರು ಬೇಗ ಮುಗಿಸಿ ನಾವು ಬೇಗ ಹೋಗ್ಬೇಕು, ಎಷ್ಟೊತ್ತು ಮಾಡ್ತಾರೋ ಹಂಗಲ್ಲ ನೆನ್ಸ್ಕೊಂಡ್ಬಂದ್ರೆ ಆ ವಾಕ್ಯ ಅದು ಸಾತಾನ್ ಹಂಗೆ ತೆಗೆದು ಬಿಡ್ತದೆ, ಪಕ್ಕದಲ್ಲೇ ಇದ್ದು ತೆಗೀತದೆ. ಆಲಯದಲ್ಲಿ ಸಾತಾನ್ ಬಂತ ಇಲ್ವಾ? ಯೋಬು ಜೀವನ ಹಾಳು ಮಾಡಕ್ಕೆ ಚರ್ಚ್ ಒಳಗಡೆ ಸಾತಾನ್ ಸಭೆಯಲ್ಲಿ ಬಂತು. ದೇವರು ಅಲ್ಲಿ ಕೇಳಿದ್ರು ಪ್ರಶ್ನೆ, ಯಾಕೆ ಬಂದೆ ನೀನು? ನಾನು ಯೋಬು ಮೇಲೆ ಮನಸ್ಸು ಇಟ್ಟಿದ್ಯೋ? ಹೋಗಿಡು, ಹೋಗ, ಅವ್ನು ನನಗೆ ನಂಬಿಕೆ ಉಳ್ಳವನಾಗಿತ್ತು. ಅರ್ಥ ಮಾಡ್ಕೊಳ್ಳಿ, ಕಿವಿಯಿಂದ ವಾಕ್ಯ ತೆಗೆಯಕ್ಕೆ ಬಿಡಬೇಡಿ. ಒಂದೊಂದು ವಾಕ್ಯ ಸ್ತೋತ್ರ ಯೇಸು ನಾಮದಲ್ಲಿ ತಗೊಳ್ಳಿ. ಆ ವಾಕ್ಯ ಏನಾಗಿದೆ? ಮನುಷ್ಯನಿಗೆ ಬೆಳಕಾಗಿ ಜೀವವಾಗಿದೆ. ಅದನ್ನು ಭದ್ರವಾಗಿ ಇಟ್ಕೊಳ್ಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಪರಲೋಕ ರಾಜ್ಯ ಆವತ್ತು ಯೇಸು ಸ್ವಾಮಿ ಹೇಳಿದ್ರು ಪಕ್ಕದಲ್ಲಿದೆ. ಇವತ್ತು ಯೇಸು ಹೋದ್ಮೇಲೆ ಅದೇ ಯೇಸು ಆತ್ಮನಾಗಿ ನಮ್ಮ ಒಳಗಡೆ ಇದ್ದಾರೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದನ್ನು ನಂಬಿ, ಅದನ್ನು ವಿಶ್ವಾಸಿಸಿ, ಅದನ್ನು ನಂಬಿ. ಇನ್ನೊಂದು ಪ್ರಾರ್ಥನೆ ಹೇಳಿದ್ರು, ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿಮ್ಮ ರಾಜ್ಯವು ಬರಲಿ. ಯೇಸು ಬಂದ್ಬಿಟ್ರಲ್ಲ, ನಿಮ್ಮ ರಾಜ್ಯವು ಬರಲಿ. ಆ ರಾಜ್ಯ ತಗೊಂಡು ಬಂದಿದ್ದೆ ಯೇಸುದ. ಈ ರೀತಿ ಪ್ರಾರ್ಥನೆ ಮಾಡಿ ಅಂತ ಯೇಸು ಸ್ವಾಮಿ ಹೇಳಿದ್ರು. ಯಾವಾಗ ಯೇಸು ಸತ್ತು ಹೋದ್ರೋ ಆತನ ರಾಜ್ಯ ನಮ್ಮಲ್ಲೇ ಇದೆ. ಆಮೇಲೆ ಹಲ್ಲೆಲೂಯಾ, ಎಲ್ಲೂ ಹುಡುಕೋದು ಬೇಕಾಗಿಲ್ಲ. ಆತನ ರಾಜ್ಯ ಎಲ್ಲಿದೆ? ಅದನ್ನ ರಾಜ್ಯ ಬಂತ ಇಲ್ಲ, ನಿನ್ನಲ್ಲಿ ಇದೆ. ಅದು ಅದನ್ನ ರಾಜ್ಯ ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸಭೆಯಲ್ಲಿ, ನಿನ್ನ ದೇಶದಲ್ಲಿ, ಪಟ್ಟಣದಲ್ಲಿ ನಂಬುವರಾದ ಪ್ರತಿಯೊಬ್ಬರಲ್ಲಿ ಆತನ ರಾಜ್ಯ ಇದೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದುದರಿಂದ ಮೊದಲು ನಾವು ನಮ್ಮನ್ನು ಯೇಸು ಸ್ವಾಮಿ ಮೊದಲು ಹುಡುಕಿ ಬಂದಿಲ್ಲ. ಇನ್ನೊಂದು ಕಡೆ ಸಮಾರ್ಯದ ಸ್ತ್ರೀ ತನ್ನ ಮಗಳಿಗೆ ದೆವ್ವ ಹಿಡಿದಿರ್ತದೆ. ಸ್ವಾಮಿ, ನಿನ್ ಬಗ್ಗೆ ನಾನು ಕೇಳಿದ್ದೀನಿ, ನನ್ನ ಮಗಳ ದೆವ್ವವನ್ನು ಗುಣಪಡಿಸು, ಓಡಿಸು ಅಂತ ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾಯಿ ಮರಿಗಳಿಗೆ ಹಾಕುವ ಮಕ್ಕಳಿಗೆ ಹಾಕುವ ಊಟ ನಾಯಿ ಮರಿಗಳಿಗೆ ಹಾಕಕ್ಕಾಗಲ್ಲ. ನಾವು ಅಷ್ಟು ಕೀಳಾದವರು, ನಾವು ತಳ್ಳಲ್ಪಟ್ಟವರು, ನಾವು ಆ ಅಬ್ರಹಾಮನ ವಾಗ್ದಾನದಲ್ಲಿ ಇಲ್ಲ. ಆದ್ರೇನು ದೇವರು ನಿನ್ನ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡ್ತೀನಿ ಅಂತ ಫಸ್ಟೇ ಪ್ರಾಮಿಸ್ ಮಾಡ್ಬಿಟ್ಟಿದ್ರು. ಆದ್ರೆ ಯೇಸು ಸ್ವಾಮಿ ತನ್ನ ಜನರನ್ನು ಹುಡುಕಿ ರಕ್ಷಣೆ ಕೊಡಕ್ ಬಂದ್ರು, ನಮಗಲ್ಲ. ಅವಾಗ ಆ ಸ್ತ್ರೀ ಕೇಳ್ತದೆ, ಅದಕ್ಕೆ ಹೇಳ್ತಾರೆ ಯೇಸು ಈ ಉದಾಹರಣವಾಗಿ, ನನ್ನ ಮಕ್ಕಳಿಗೆ ಆಶೀರ್ವಾದ ಬೆಳಕು, ನಿಮಗಲ್ಲ ಹೋಗಿ. ಅವಾಗ ಅವಳು ಮತ್ತೆ 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 ಫೋರ್ಸ್ ಮಾಡುವಾಗ ದೇವರ ಆಕೆಯ ವಿಶ್ವಾಸವನ್ನು ಕಂಡು ನಂಬಿದ ಹಾಗೆ ಆಯ್ತು, ಹೋಗ್ಲಿಲ್ಲ. ನೋಡಿದ್ರೆ ಅವ್ರ ಮಗಳಿಗೆ ಸೈತಾನ್ ಕೊಡೋದು. ಆದ್ರೆ ಯಾವಾಗ ಈ ಇಸ್ರೇಲ್ ಜನರು ಯೇಸು ಸ್ವಾಮಿಯನ್ನು ಕಣ್ಣಾರೆ ನೋಡಿ ಕೂಡ ಆತನ ಬೋಧನೆಯನ್ನು ನಂಬುದಿರ ಇದ್ದಿದ್ರಿಂದ ಅವರು ನಂಬುವವರಾದ ನಮಗೆ ಎಲ್ಲ ಆಶೀರ್ವಾದ, ರಕ್ಷಣೆ, ಬೆಳಕು ಕೊಟ್ಬಿಟ್ರು. ಆಮೇನ್, ಆಮೇನ್ ಅಂತ ಹೇಳೋಣ. ಅವ್ರು ಕಣ್ಣಾರೆ ಕಂಡ್ರು, ನಂಬಲಿಲ್ಲ. ನೀನು ನಾನು ಕಣ್ಣಾರೆ ಯೇಸುನ ನಂಬಿ ನೋಡಿದ್ದೇವಾ? ಹೇಗೆ ನಂಬ್ತೇವೆ? ಸತ್ಯ ವೇದದಿಂದ ಯೇಸು ಮಾಡಿದ ಪುಣ್ಯ ಕ್ರಿಯೆಗಳನ್ನು ಒಂದೊಂದು ಬೋಧಕರು ಹೇಳುವಾಗ, ಒಂದೊಂದು ಬೈಬಲ್ ಅನ್ನು ಓದಿ ತಿಳಿದುಕೊಳ್ಳುವಾಗ ನಾವು ಆ ಯೇಸುವನ್ನು ನಂಬ್ತೇವೆ. ಆದ್ರಿಂದ ನಾವು ಅದಕ್ಕೆ ಬಾಧ್ಯರಾಗಿರ್ತೇವೆ. ಆದ್ರಿಂದ ನಾವೇನ್ ಮಾಡ್ತೇವೆ? ಅದಕ್ಕೆ ಬಾಧ್ಯರಾಗಿರ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್. ಯೋಹಾನ್ 19ನೇ ಅಧ್ಯಾಯ 29ನೇ ವಚನ ಓದಿ. 12 ಗಂಟೆಗೆ ಹಲ್ಲೆಲೂಯಾ. ಯೋಹಾನ್ 19:29 ಹೀಗಿರಲಾಗಿ, ಯೋಹಾನ್ 19:29 20 ನೋಡಿ. 20 29 ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ರಿಂದ ನಂಬಿದ್ದಿ,
ನೋಡದೆ ನಂಬಿದವರು ಧನ್ಯರು. ಆಮೇಲೆ ನಾವೇನಾಗಿರ್ತೀವಿ ಇವಾಗ? ಧನ್ಯರಾಗಿರ್ತೇವೆ. ಒಬ್ಬರಿಂದ ಒಬ್ರು ಕೈ ಇಟ್ಟು ಹೇಳಿ, ನಾವು ಧನ್ಯರು. ಒಬ್ಬರಿಂದ ಒಬ್ಬರು ಕೈ ವೆಚ್ಚಿ ಚೊಲ್ಲದೆ ನಮ್ಮ ಭಾಗ್ಯವಾನ್ ಗಡಿ. ಆಮೇಲೆ ಯಾ ಭಾಗ್ಯವಾನ್? ಯೇಸುವನ್ನು ನಾವು ನೋಡಿಲ್ಲ. ಒಂದು ವೇಳೆ ಪಾಸ್ಟರ್ ಹೇಳುವಂತಹ ಬೋಧನೆಯನ್ನು ಕೇಳಿ ನಾವು ಯೇಸುವನ್ನು ನಂಬಿ ದೀಕ್ಷೆ ಸ್ಥಾನ ತೆಗೆದುಕೊಂಡಿದ್ದೇವೆ. ಇಲ್ಲವಾದರೆ ಬೈಬಲ್ ಅನ್ನು ಓದಿ ಆ ಸತ್ಯ ದೇವರು ಎಂತವನಂತ ತಿಳಿದುಕೊಂಡು ನಾವು ರಕ್ಷಣೆಗೆ ಬಂದಿದ್ದೇವೆ. ಆದುದರಿಂದ ನಾವು ಯೇಸುವನ್ನು ನೋಡಿಲ್ಲ, ಆದ್ರೇನು ನಾವು ನಂಬುತ್ತೇವೆ. ಆ ನಂಬಿಕೆಯಿಂದ ನಾವು ಏನಾಗಿರ್ತೇವೆ? ಧನ್ಯರಾಗಿರ್ತೇವೆ. ಆಮೇಲೆ ಇವಾಗ ಈ ನಂಬಿಕೆ ನಿಮ್ಮಲ್ಲಿ ಹೇಗೆ ಬಂತು? ಹಾಗೆ ಬಂದ್ಬಿಡ್ತಾ? ನಿನ್ನಲ್ಲಿ ಇದ್ದಂತ ಪರಿಶುದ್ಧ ಆತ್ಮನು ಆ ನಂಬಿಕೆಯನ್ನು ಬೆಳೆಸಿದ್ರು. ಆ ನಂಬಿಕೆಯಲ್ಲಿ ಅವರೇ ಏನ್ ಮಾಡ್ತಾರೆ? ಅದನ್ನು ಸಕ್ಸಸ್ ಮಾಡಿದ್ರು. ನಂಬಿಕೆಯನ್ನು ಹುಟ್ಟಿಸಿದ ಆತನೇ, ಆ ನಂಬಿಕೆಯನ್ನು ಪೂರೈಸುವುದನು ಆತನೇ. ನಾವೇನು ಮಾಡಿ ನೋಡಿ, ಆಫ್ಟರ್ ಆಲ್ ಒಂದು ನಂಬಿಕೆ ಕೂಡ ನಾವು ಓನ್ ಆಗಿ ಮಾಡ್ಕೊಂಡಿಲ್ಲ, ದೇವರೇ ಅದನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಹಲ್ಲೆಲೂಯಾ, ಎಷ್ಟು ಒಳ್ಳೆ ದೇವರಲ್ವಾ? ಆದುದರಿಂದ ಅವರು ಕಣ್ಣಾರೆ ಕಂಡು ನಂಬಲಿಲ್ಲ, ನಾವು ಕಣ್ಣಾರೆ ಕಾಣ್ದಿರ ನಂಬಿದ್ರಿಂದ ಅವರು ಕೊಡಲ್ಪಟ್ಟಂತ ಎಲ್ಲ ಆಶೀರ್ವಾದವು ನಮ್ಮ ಕೈ ಕೊಡಲ್ಪಟ್ಟಿತ್ತು. ಆಮೇನ್ ಅಂತ ಹೇಳೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರನ್ನು ಸೇವೆ ಮಾಡುವ ಅಂದ್ರೆ ಅವ್ರು ಮಾಡಿಲ್ಲ, ಇನ್ನ ಕಾಯ್ತಾ ಇದ್ದಾರೆ ಅಲ್ಲಿ ಜೆರುಸಲೇಮಿನಲ್ಲಿ. ಮೆಸ್ಸಿಯಾ ಬರ್ತಾರೆ, ಯೇಸು ಬರ್ತಾರೆ ಅಂತ ಅವ್ರು ಬಂದು ಎಲ್ಲ ಅಧಿಕಾರ ಅವ್ರವ್ರಿಗೆ ಕೊಟ್ಟು ಹೋಗ್ಬಿಟ್ರು. ಹಲ್ಲೆಲೂಯಾ, ನಾವು ಬರೋವರೆಗೂ ಇದು ನೀನು ಮಾಡು. ಇನ್ನ ಅವರಿಗೆ ಕಾಯ್ತಾ ಇದ್ದಾರೆ. ನಂಬಿಕೆ ಇದ್ರು. ಆದ್ರೆ ನಾವು ನಂಬಿಕೆಯನ್ನು ಹುಟ್ಟಿಸಿದವರು ಪೂರೈಸಿದ ಆತನ ಕೆಲಸವನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಅದರಿಂದ ನಾವು ಭಾಗ್ಯವಂತರಾಗಿ, ನಮ್ಮನ್ನು ರಾಜನಾಗಿ, ಮಿಸಾಲ ಜನರಾಗಿ, ಹಂಗಂದ್ರೆ ಸ್ವಂತ ಜನರಾಗಿ, ಸೇವಕರಾಗಿ, ಯಾಜಕರಾಗಿ ದೇವರು ಮಾರ್ಪಡಿಸಿದ್ದಾರೆ. ಮೊದಲು ಅವ್ರತಾ ಮಾಡ್ಬೇಕಾಗಿತ್ತು. ಇಸ್ರೇಲ್ ಸಂತತಿ ಅವ್ರು ಮಾಡಕ್ ಯೋಗ್ಯತೆ ಇಲ್ಲ ಅಂತಾನೆ ದೇವರು ತಿಳಿದುಕೊಂಡು ನಿನ್ನನ್ನು ನನ್ನನ್ನು ಯೋಗ್ಯರಾಗಿ ಮಾಡಿ ಅದೇನ್ ಮಾಡಿದ್ದಾರೆ? ತಗೋ ಸೇವೆ ಮಾಡಿ ಕೊಟ್ಬಿಟ್ರು. ಹಲ್ಲೆಲೂಯಾ. ಮೊದಲು ಅವ್ರು ಮಾತ್ರನೇ, ಅವ್ರ ಮಕ್ಕಳು ಮಾತ್ರನೇ. ಆದ್ರೆ ನೀನ್ ನಾನು ನಂಬಿದ್ರಿಂದ ಏನ್ ಮಾಡ್ಬಿಟ್ರು? ಅವ್ರು ಮಾಡಕ್ಕಾಗ್ದಿರೋ ಸೇವೆನ, ಅವ್ರು ಮಾಡಕ್ಕಾಗ್ದಿರೋ ಕೆಲಸವನ್ನು ನಿನ್ನನ್ನು ನನ್ನನ್ನು ಮಾಡಕ್ಕೆ ದೇವರು ರೆಡಿ ಮಾಡಿ. ಎಷ್ಟು ದೊಡ್ಡ ಛಾಪ್ ಗೊತ್ತಾ? ಇವತ್ತು ಡಿ ಕೆ ಶಿವಕುಮಾರ್ ಕುಳಿತಿದ್ದಾನೆ 2.5 ವರ್ಷಕ್ಕೆ ಸಿಎಂ ಆಗಿ. ಆ ಕೆಲಸಕ್ಕಿಂತ ಇದು ಉನ್ನತವಾದ ಕೆಲಸ. ಆಮೇಲೆ ಆ ಕೆಲಸ ಬಿದ್ದು ಹೋಗ್ಬೋದು, ಈ ಕೆಲಸ ಪರಲೋಕ ರಾಜ್ಯದಲ್ಲೂ ನಡೆಯುತ್ತೆ. ಇದು ಬಿದ್ದು ಹೋಗುವುದಲ್ಲ, ಬಿದ್ದಿರೋದನ್ನು ಎತ್ತು ಕಟ್ಟುವುದು ಇದು. ಆಮೇಲೆ ಬಿದ್ದೋಗಿರೋದನ್ನು ಎತ್ತು ನಿಲ್ಲಿಸುವುದು ಇದು ಸೇವೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ನಂಬುವವರಾದ ನೀವು ನಾನು ಧನ್ಯರಾಗಿ ಕಾಣಲ್ಪಡ್ತೇವೆ. ಫಸ್ಟ್ ಎರಡನೇ ಹಾಡು ಒಂದು ಹಾಡಿದ್ರೆ ಏನದು? ಬಾಳು ಏನು? ಒಂದ್ಸತಿ ಒಂದು ಹಾಡು ಬಾಳು ಬೇರಿದಾಗಿದೆ, ಕುಡಿದ್ಬಿಟ್ಟು ಬಂದು ಇದೇ ಕೊಡ್ರೆಸ್ ಅಲ್ಲಿ ಬಾಳು ಬೇರಿದಾಗಿದೆ ಅಂತ ಆಡ್ತಾ ಇದೆ. ಅದು ಸತ್ಯನೇ. ಆದ್ರೆ ಇವತ್ತು ಬಾಳು ಬೆಳಕಾಗಿದೆ ನಿನ್ನಿಂದಲೇ, ಬಾಳು ಬೆಳಕಾಗಿದೆ. ಹೇಳೋಣ ಬಾಯಿ ತೆಗೆದು, ನಿನ್ನಿಂದಲೇ ಬಾಳು ಬೆಳಕಾಗಿದೆ, ನಿನ್ನಿಂದಲೇ ಹರ್ಷ ಬದುಕು ಹಸನಾಗಿ, ಅಂದ್ರೆ ಚೆನ್ನಾಗಿ ಬೆಳೆದು ನಿಂತೈತೆ. ಒಂದು ಕಾಲದಲ್ಲಿ ಕುಡ್ದಿರೋವಾಗ ನಾನು ಹಂಗೆ ಆಡ್ತಾ ಇದ್ದೆ, ಬಾಳು ಬೆರಿದಾಗಿದೆ. ಸೈತಾನ ಆಡಿಸ್ದ, ನನ್ನ ಬಾಳನ್ನ ಬೆರಿದ್ ಮಾಡ್ಬಿಟ್ಟಿದ್ದ. ಆದ್ರೆ ಇವತ್ತು ದೇವರು ನಂಬಿದ್ರಿಂದ ನಮ್ಮ ಬಾಳನ್ನು ಬೆಳಕಾಗಿ ಮಾಡಿ, ನಮ್ಮ ಬಾಳನ್ನು ಹಸುನಾಗಿ, ಹಂಗಂದ್ರೆ ಒಂದು ಆಶೀರ್ವಾದವಾಗಿ ಮಾಡಿ ಬಿಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಏನಾದ್ರೂ ನಾವು ಕಟ್ಟಿದ್ರ ಟ್ಯಾಕ್ಸ್ ಇಲ್ಲ, ಎಲ್ಲ ಫ್ರೀ. ಆಮೇಲೆ ಎಲ್ಲ ಇಲವಸು, ಎಲ್ಲ ಗಿಫ್ಟ್. ஆமென். கிருபை கிருபை கிருபை. ஹல்லேலூயா. அதுக்கு தான் அந்த பெர்கமன்ஸை அப்படி பண்ணார். ஆத்மாவே ஆண்டவருக்கு நன்றி சொல்லு, அது முழு மனதோட சொல்லு. நீ ஆசீர்வாதமா இருக்கிறதுக்கும் நீ நல்லா வாழ்றதுக்கும் நீ எந்த தியாகமும் பண்ணல, அவர் பண்ணி உன்னை ஆசீர்வாதமா வச்சிருக்க. ಆಮೇನ್. ಸರಿ, ಕೊನೆಯದ 2 ವಚನ ಇದೆ ಓದ್ಬಿಡೋಣ.
ಯೋವಾನ್ 8ನೇ ಅಧ್ಯಾಯ 12ನೇ ವಾಕ್ಯ ಓದಿ. ಯೋವಾನ್ 8:12. ಯೇಸು ತಿರುಗಿ ಅವರ ಸಂಗಡ ಮಾತಾಡ ಆರಂಭಿಸಿ, ನಾನೇ ಲೋಕಕ್ಕೆ ಬೆಳಕು. ಆಮೆನ್. ನೋಡಿ, ಬೆಳಕು, ಮನುಷ್ಯನಿಗೆ ಬೆಳಕು ಕೊಡುವುದಕ್ಕಾಗಿ ಯೇಸು ಬಂದರು. ಮನುಷ್ಯನಿಗೆ ಪ್ರಯೋಜನ ಆಗಬೇಕಂತ ಯೇಸು ಸ್ವಾಮಿ ಬಂದರು. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳ್ತಾರೆ ಸ್ಪಷ್ಟವಾಗಿ, ನಾನೇ ಲೋಕಕ್ಕೆ ಬೆಳಕು. ಆಮೆನ್. ಲೋಕಕ್ಕೆ ಯಾರ ಬೆಳಕು? ಸೂರ್ಯನ ಬೆಳಕು ಯಾರಿಂದ ಬಂತು? ನಮ್ಮ ಹಳೆ ಜೀವಿತ ಹೋಗಿ ಹೊಸ ಜೀವಿತ ಯಾರಿಂದ ಮಾರ್ಪಡ್ತು? ಯೇಸುವಿನ. ಹಲ್ಲೆಲೂಯಾ. ಅದಕ್ಕೆ ಎಫೆಸರ್ 5ನೇ ಅಧ್ಯಾಯದಲ್ಲಿ ಹೇಳಲ್ಪಡುತ್ತೆ, ಮೊದಲು ನೀವು ಕತ್ತಲೆಯಲ್ಲಿದ್ರಿ, ಇವಾಗ ಬೆಳಕಾಗಿದ್ದೀರಿ, ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳಿ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಏನ್ ಹೇಳುತ್ತೆ? ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನು ಆಗಿರುವನು ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ದೇವರನ್ನು ಅನುಸರಿಸಿ ನಂಬಿ ಹೋಗುವವನು ಮತ್ತೆ ಕತ್ತಲೆಗೆ ಹೋಗಕ್ಕೆ ಚಾನ್ಸಸ್ ಇಲ್ಲ, ಮತ್ತೆ ದರಿದ್ರ ಜೀವಿತಕ್ಕೆ ಹೋಗಕ್ಕೆ ಚಾನ್ಸಸ್ ಇಲ್ಲ. ರೋಗ ರೋಗ ರೋಗ, ನನ್ನ ಪಾಡು, ನನ್ನ ಕುಟುಂಬ, ಅಯ್ಯೋ ಇಷ್ಟೇನಾ ಅಂತ ಹೇಳುವಂತ ಪರಿಸ್ಥಿತಿಗೆ ಹೋಗಕ್ಕೆ ಚಾನ್ಸೇ ಇಲ್ಲ. ಯೇಸುವನ್ನು ಅನುಸರಿಸಿ ನಡೆಯುವವನು ಅವನು ಮತ್ತೆ ಏನಾಗಲ್ಲ, ಕತ್ತಲೆ ನಡೆಯದೆ ಜೀವ ಕೊಡುವ, ಅಂದ್ರೆ ಮರಣವು ಜೀವವು ಈ ಬಾಯಲ್ಲಿ ದೇವರು ಇಟ್ಟಿದ್ದಾರೆ. ನೀ ಮರಣ 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 ಅಂದ್ರೆ ಮರಣನೇ, ನೀನು ಜೀವ 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 ಅಂತ ಪಾಸಿಟಿವ್ ಆಗಿದ್ರೆ ಜೀವವೇ. ಹಲ್ಲೆಲೂಯಾ. ಜೀವ ಕೊಡುವ ಬೆಳಕಲ್ಲಿ ಅವನು ನಡೆಯುತ್ತಾನೆ. ನಿನ್ನ ಮಾತಿನಿಂದ ಇನ್ನೊಬ್ಬನಿಗೆ ಜೀವ ಉಂಟಾಗುತ್ತೆ. ಹಲ್ಲೆಲೂಯಾ. ನಿನ್ನ ಹೇಳುವ ಸುವಾರ್ತೆಯಿಂದ ಇನ್ನೊಬ್ಬ ಬದುಕಿಕೊಳ್ಳುತ್ತಾನೆ, ಇನ್ನೊಬ್ಬನಿಗೆ ನಿತ್ಯ ಜೀವ ಸಿಕ್ಕುತ್ತೆ. ಆಮೇಲೆ ಆ ನಿತ್ಯ ಜೀವ ಸಿಗ್ಬೇಕಂತ ನಾವೇನು ತ್ಯಾಗ ಮಾಡಿಲ್ಲ, ಆತನು ತ್ಯಾಗ ಮಾಡಿ ಅದು ಹೇಳುವಂತ ಕರ್ತವ್ಯವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಬಾಯಿ ತೆಗೆದು ಹೇಳಿಲ್ಲ ಅಂದ್ರೆ ಹೇಗೆ? ಅದನ್ನು ಹೋಗಿ ನಾವು ಏನೂ ಮಾಡಿಲ್ಲ, ಎಲ್ಲ ನಮಗೆ ಫ್ರೀ ಆಗಿ ಕೊಟ್ಟಿದ್ದಾರೆ. ಆ ದೇವರ ಬಗ್ಗೆ, ಆ ಜೀವದ ಬಗ್ಗೆ ಮಾತಾಡಕ್ಕೆ ನಮ್ಮ ಕೈಲಾಗಿಲ್ಲ ಅಂದ್ರೆ ನಮ್ಮನ್ನು ಏನಂತ ನಾವು ಹೇಳ್ಕೊಂಡು ಹೇಳಿ. ಹೋದ್ 1 ತಿಂಗಳಿಂದ ಹೇಳ್ತಾ ಇದೀವಿ ಶಿಷ್ಯರ ಕರ್ತವ್ಯ ಏನು. ಎಷ್ಟು ಜನ ಸುವಾರ್ತೆ ಹೇಳಿದ್ರಿ 1 ತಿಂಗಳಲ್ಲಿ? ಒಬ್ಬರಿಗೆ, 10 ಜನಗೆ, 5 ಜನಗೆ, ಸರಿ ಒಬ್ಬರಿಗೆ ಹೇಳಿದ್ದೀರಾ? ಒಬ್ರಿಗಾದ್ರೆ ಹೇಳಿದ್ದೀರಾ? ದೇವ್ರು ನೋಡ್ತಾ ಇದ್ರೆ ಅವ್ರಿಗೆ ಫಲ ಕೊಡ್ತಾರೆ. ಹಲ್ಲೆಲೂಯಾ. ಸುವಾರ್ತೆ ಸಾರಿಲ್ಲ ಅಂದ್ರೆ ನನ್ಗೆ ಅಯ್ಯೋ, ಸುವಾರ್ತೆ ಸಾರಿಲ್ಲ ಅಂದ್ರೆ ನನ್ಗೆ ಅಯ್ಯೋ. ಒಬ್ಬರಿಗಾದ್ರೂ ನಾವು ಸುವಾರ್ತೆ, ನಾನು ಮುಸ್ಲಿಮ್ಸ್ ಅವ್ರಿಗೆ ಹೇಳಿದ್ದೀನಿ, ನಂಗೆ ಗೊತ್ತೇನಿಲ್ಲ, ಆದ್ರೆ ಅವರು ತುಂಬಾ ಆದ್ರೆ ನಾನು ಹೇಳಿದೆ, ನೀನ್ ಮಾತಾಡೋದಲ್ಲ ಕರೆಕ್ಟೇ, ಬಾ ಹಿಂಗೆ ಹೋಗೋಣ, ನಿನ್ ಸಂತತಿ ಯಾವುದು, ಅಬ್ರಹಾಮನ ಸಂತತಿ ಯಾವುದನ್ನು ತೋರಿಸ್ತೇನೆ, ಬಾ. ಕೇಳ್ಕೊಂಡೇ ಬರ್ತಾರ, ಹಂಗೆ ದಾಟ್ಬಿಡ್ತಾರೆ, ಕೇಳ್ಕೊಂಡೇ ಬರ್ತಾರ, ಹಂಗೆ ದಾಟ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಚಿಕ್ಕ ಮಗುವಿಂದ ಆ ತರ ಟ್ರೈನಿಂಗು, ನಮಗಲ್ಲ. ಅವ್ರ ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟೈತೆ. ಆದ್ರೆ ಅವ್ರ ಸತ್ಯವುಳ್ಳ ದೇವರೇ, ಯೇಸು ಕ್ರಿಸ್ತನನ್ನು ಸ್ವೀಕರಿಸ್ತಾ ಇಲ್ಲ. ಒಂದು ತಿಂಗಳಲ್ಲಿ ಒಬ್ಬರಿಗೂ ಸುವಾರ್ತೆ ಸಾರಿಲ್ಲ ಅಂದ್ರೆ ನಾವು ಎಂತ ಕ್ರಿಸ್ತವರು, ಎಂತ ದೇವರ ಮಕ್ಕಳು. ದೇವ್ರು ಹೇಳೋ ಮಾತು ನೀನ್ ಕೇಳ್ಬೇಡ, ನಿನ್ ಮಕ್ಕಳು ಹೇಳೋ ಮಾತು ಮಾತ್ರ, ನೀನ್ ಹೇಳೋ ಮಾತು ಮಾತ್ರ ನಿನ್ ಮಕ್ಕಳು ಕೇಳ್ಬೇಕಾ? ನಿನ್ ಮಕ್ಕಳು ಹೇಳಿಲ್ಲ ಅಂದ್ರೆ, ಕೇಳಿಲ್ಲ ಅಂದ್ರೆ ಎಷ್ಟು ಕೋಪ ಬರುತ್ತೆ. ಅವಾಗ ದೇವರು ಹೇಳಿದಾರಲ್ಲ ಸತ್ಯವೇದದಿಂದ, ಅವಾಗ ನೀನೇನ್ ಹೇಳ್ತಾ ಇದ್ದೀಯ? ನೀವೇನ್ ಮಾಡ್ತಾ ಇದ್ದೀರಾ? ಒಂದು ದಿನ ನೀನ್ ಏನೇ ಮಾತಾಡ್ಕೋ, ಯೇಸು ಬಗ್ಗೆ ಹೇಳಿದಿರ ಇರಲೇಬಾರ್ದು ಯಾರಿಗೂ. ಹಲ್ಲೆಲೂಯಾ. ಯೇಸು ಬಗ್ಗೆ ಹೇಳಲೇಬೇಕು, ಯೇಸು ಬಗ್ಗೆ ಮಾತಾಡಬೇಕು. ಯೇಸು ಬಗ್ಗೆ ಮಾತಾಡದಿರ ವೈರಾಗ್ಯ ನಿನ್ನಲ್ಲಿಲ್ಲ ಅಂದ್ರೆ ನೀನು ಕ್ರಿಸ್ತನಾಗಿಯೇ ಇಲ್ಲ, ನೀನು ದೇವರನ್ನು ನಂಬಿಲ್ಲ ಅಂತ ಅರ್ಥ, ನೀನು ದೇವರ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಈ ಕಣ್ಣಾಳೆ ನೀನು ದೇವರನ್ನು ಕಾಣ್ತೀಯ ಒಂದಿನ. ನನಗಾಗಿ ಏನ್ ಗಂಟು ಮಾಡದೆ ಭೂಲೋಕದಲ್ಲಿ ಏನ್ ಬಿತ್ತದೆ ಅಂತ ದೇವರು ಕೇಳ್ತಾರೆ. ಇಲ್ಲಿ ನೀನ್ ಏನ್ ಬಿತ್ತುತ್ತೀಯೋ ಅದನ್ನ ಅಲ್ಲಿ ಕುಯ್ತೀಯ. ಸುವಾರ್ತೆ ಬಿತ್ತಿದ್ರೆ ಅಲ್ಲಿ ನಿನಗೆ ಫಲ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನ ಕತ್ತಲೆಯಲ್ಲಿ ನರಕಕ್ಕೆ ಹೋಗಲ್ಲ, ಪಾತಾಳಕ್ಕೆ ಹೋಗಲ್ಲ, ನನ್ನ ಮಾತನ್ನು ಕೇಳಿದವರು ಹೋಗಲ್ಲ ಅಂತ
ಅಂತ ವಿಷಯದಲ್ಲಿ ಕಷ್ಟದಲ್ಲಿ ಕಣ್ಣೀರಲ್ಲಿ ಹೋಗಲ್ಲ ಅಂತವ್ರನ್ನ ಹುಡುಕಿ ದೇವರು ಸುವಾರ್ತೆ ಹೇಳ. ಅಂತವ್ರು ಮಾತ್ರ ಅಲ್ಲ, ಮುಖೇಶ್ ಅಂಬಾನಿ ಕೂಡ ಹೇಳಿ. ಫ್ಲೈಟ್ ಅಲ್ಲಿ ರಜನಿಗೂ ಒಬ್ಬ ಹೋಗ್ತಾ ಇದ್ದಂತೆ, ಪಕ್ಕದಲ್ಲಿ ಒಬ್ಬ ಸೈಂಟಿಸ್ಟ್ ಇದ್ದಂತೆ. ನೀನು ಯಾವ ಪುಸ್ತಕ ಹೋಗ್ತಾ ಇದೆ? ಆವಾಗಿಂದ ಓದ್ತಾನೇ ಇದೆ ಅಂತ ರಜನಿ ಕೇಳಿದ್ನು. ಅವನೇನಂತೆ, ಜೀಸಸ್ ಪುಸ್ತಕ ಓದ್ತಾ ಇದ್ದೀನಿ. ಏನಿನ್ನ ಈ ಟೆಕ್ನಾಲಜಿ ಕಾಲದಲ್ಲಿ ಜೀಸಸ್ನ ನಂಬ್ತೀವಿ? ಹೌದು, ನಾನು ನಂಬ್ತೀನಿ, ನೀನು ನಂಬು. ಒಂದಿನ ಮನೇಲಿ ಮಲಗಿರುವಾಗ ಒಂದು ದೊಡ್ಡ ಬೆಳಕು ಕಾಣಿಸ್ತಾನೆ. ಎದ್ದು ಕೂತ್ಕೊಂಡು ಇದೇನು ಅಂತ ಹೇಳುವಾಗ ದೇವರು ರಜನಿ ಒಟ್ಟಿಗೆ ಮಾತಾಡಿದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ನಾವು ಹಿಂದೆ ಇದ್ದಾರೆ. ಆದ್ರೆ ನಾವು ಯಾಕೆ? ಅವ್ರ ಹತ್ರ ಚೆನ್ನಾಗಿ ದುಡ್ಡಿದೆ, ಎಲ್ಲವೂ ಇದೆ. ಆದ್ರಿಂದ ಸುವಾರ್ತೆ ಇವನಿಗೆ ಅವನಿಗೆ ಅಲ್ಲ, ಎಲ್ಲರಿಗೂ ಅದು ಸುವಾರ್ತೆನೆ. ಅವನು ಕೋಟೀಶ್ವರ ಇರಲಿ, ಮಂತ್ರಿ ಯಾವನೇ ಇರಲಿ, ಅವನಿಗೆ ಸುವಾರ್ತೆನೆ. ಹಲ್ಲೆಲೂಯಾ. ಅದನ್ನು ಸಾರುವ ಒಣೆಯಾದ ಬೆಳಕು ನಮ್ಮಲ್ಲಿ ಇದೆ. ಆ ಬೆಳಕು ಅನೇಕರಿಗೆ ಪ್ರಯೋಜನವಾಗಿರಬೇಕು. ಅದಕ್ಕೆ ಮತ್ತಾಯ ಪುಸ್ತಕದಲ್ಲಿ ಹೇಳಿದ್ರು, ಬೆಟ್ಟದ ಮೇಲೆ ಕಟ್ಟಿದ ಊರು ಕೆಳಗಡೆಯಿಂದ ನೋಡುವವರೆಗೆ ಮರೆಯಾಗಿರಲ್ಲ, ಅದು ಕೆಳಗಡೆಯಿಂದ ನೋಡಿದ್ರೆ ಕಾಣಿಸ್ತದೆ. ದೀಪವನ್ನು ಹಚ್ಚಿ ದೀಪದ ಸ್ತಂಭದ ಮೇಲಿಡಿ ಮನೆಯಲ್ಲಿರುವವರೆಗೆ ಅದು ಬೆಳಕು ಕೊಡುತ್ತೆ. ಮಂಚದ ಕೆಳಗಡೆ ಇಟ್ಟರೆ ಬೆಳಕು ಕೊಡಲ್ಲ. ಅದೇ ರೀತಿ ನಿನ್ನ ನನ್ನ ಕ್ರಿಸ್ತನ ಜೀವಿತ, ಆತ್ಮೀಯ ಜೀವಿತ, ಆತನ ಬೆಳಕು, ಆತನ ಪ್ರಕಾಶ ಅನೇಕರಿಗೆ ಹೊರಪಡಿಸಬೇಕಂತಾನೆ ಆ ಜವಾಬ್ದಾರಿಯನ್ನು ದೇವರು ನಿನಗೆ ನನಗೆ ಕೊಟ್ಟು ಆತನು ಹೋದ. ಇಲ್ಲ ಅಂದಿದ್ರೆ ಆತನು ಇನ್ನ ಸಾವಿರಾರು ವರ್ಷ ಇದ್ದು ಆತನೇ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕಾಗಿತ್ತು. ನಾವು ಮಾಡ್ತೀವಿ ಅಂತ ನಮ್ಮ ಮೇಲೆ ನಂಬಿಕೆ ಇಟ್ಟು ಅವರು ಹೋದ್ರು ಪರಲೋಕಕ್ಕೆ. ಆದ್ರೆ ನಾವು ನಮ್ಮ ಕೈಯಲ್ಲಿ ಆಗಲ್ಲ. ನಮ್ಮಲ್ಲಿ ಒಬ್ಬರು ಇದ್ದಾರಲ್ಲ, ಆತ್ಮನ ಸ್ಪಿರಿಟ್, ಆ ಸ್ಪಿರಿಟ್ಗೆ ಒಪ್ಪಿಸ್ಬೇಕು ನಮ್ಮ. ದೇವರೇ, ಇವತ್ತು ನಾನು ಒಬ್ಬರಿಗೆ ಸುವಾರ್ತೆ, ದೇವರೇ ಇವರು ಸುವಾರ್ತೆ ಕೇಳಲ್ಲ, ಒಂಥರ ಹಿಂದೂ, ಆದ್ರೆ ಒಂದು ಪರಿಶುದ್ಧ ಆತ್ಮನೇ ನನ್ನೊಟ್ಟಿಗೆ ನೀನ್ ಮಾತಾಡಿ ಸಹಾಯ ಮಾಡು. ಹೇಳು ಏನ್ ಮಾಡ್ಬಿಡ್ತಾನ? ಕೊಲೆ ಮಾಡ್ಬಿಡ್ತಾನ? ಇಲ್ವಲ್ಲ, ಇಲ್ಲ ಬೈತಾನ? ಬೈಸ್ಕೋ. ಲೋಕದಲ್ಲಿ ಜನ ಬೈದಿರಲ್ಲ. ನಮ್ಮ ಪೊಲೀಸರು ನನ್ನ ಎಗ್ರೆಸ್ ಹೋಗ್ತಾ ಇದ್ದ ಕೆಟ್ಟ ಮಾತಾಡಿ. ಅದಕ್ಕಿಂತನಾ ಇದು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಗ ಬೆಳಕು ಕೊಟ್ಟಂತ ದೇವರನ್ನು ನಂಬಿ ಆ ಬೆಳಕಿನಲ್ಲಿ ನಡೀರಿ. 2 ಕೊರಿಂಥರ್ 4:6 ಓದಿ ಮುಗಿಸೋಣ. ಮಿಕ್ಕಿದ ಭಾಗವನ್ನು ಬರವಾರ ನೋಡೋಣ. 2 ಕೊರಿಂಥರ್ 4:6 ಮನೆ ವಚನ 4. ಯಾಕಂದರೆ ನೋಡಿ, ಯಾಕೆಂದರೆ ಕತ್ತಲೆಯ ಒಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವರ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಒಳ್ಳೆಯದನ್ನು. ಏನ್ ಹೇಳ್ತು ಅದು ವಾಕ್ಯ? ಏನ್ ಹೇಳ್ತು? ಕತ್ತಲೆ ಒಳಗಿಂದ ಬೆಳಕು ಹೊಳೆಯಲಿ ಅಂತ ಹೇಳುದು. ಆದಿಯಲ್ಲಿ ಕತ್ತಲೆ ಇತ್ತು, ಬೆಳಕಿದ್ದಿಲ್ಲ. ಜಲದ ಮೇಲೆ ಪರಿಶುದ್ಧ ಆತ್ಮನು ಚಲಿಸ್ತಾ ಇತ್ತು. ಕತ್ತಲೆಯನ್ನು ನೋಡಿ ಬೆಳಕು ಉಂಟಾಗಲಿ ಅಂದ್ರೆ ಬೆಳಕು ಉಂಟಾಯಿತು. ಆ ಬೆಳಕು ಉಂಟಾಗು ಅಂತ ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರಿ ಬರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಒಳೆದನು. ನೀನೇ ಇಟ್ಕೋ ನಿನ್ನವ ಪ್ರಕಾಶ ಅಂತ ಹೇಳಿಲ್ಲ ದೇವರು. ಅದು ಅನೇಕರಿಗೆ ಉಪಯೋಗ ಆಗ್ಬೇಕು, ಅನೇಕರಿಗೆ ಯೂಸ್ ಆಗ್ಬೇಕು ಅಂತ ಅದನ್ನು ನಮ್ಮಲ್ಲಿ ದೇವರು ಇಟ್ಟಿದ್ದಾರೆ. ಕೊಟ್ಟಿದ ತಕ್ಷಣ ಹಂಗೆ ಈಸಿ ಮಡ್ಕೊಂಡಿರೋಕಲ್ಲ, ಅದು ಇನ್ನೊಬ್ಬರಿಗೆ ಅದನ್ನು ನೀನು ತೋರಿಸ್ಬೇಕು. ಆಮೇಲೆ ಇನ್ನೊಬ್ಬರಿಗೆ ತೋರಿಸ್ಬೇಕು. ಸಾಕ್ಷಿಯನ್ನು ತೋರಿಸು. ನೀನು ಕೋಪ ಗೀಪ ಎಲ್ಲ ಮನೇಲಿ ಇಟ್ಕೋ, ಊರ ಆಚೆ ಸಾಕ್ಷಿಯಾಗಿ ಬದುಕು. ದೇವರ ಮಕ್ಕಳಾಗಿ ಬದುಕಿರಿ. ದೇವರ ಪ್ರಕಾಶವನ್ನು ಹೊರಪಡಿಸಿರಿ. ಕ್ರಿಸ್ತನ ಮಹಿಮೆಯನ್ನು ತೋರಿಸಿರಿ. இவங்களே எப்படி இருக்கிறாங்க? இவங்க சர்ச்சுக்கு போய் என்ன பண்றாங்க? நாங்க அப்படித்தான். நாங்க மாம்சத்துல ரத்தத்துல காரம் சாரம் சாப்பிடுறவங்க தான். அதை நீ வீட்டுல காட்டிக்கோ, ರೋಟ್ಲೆ ಇಲ್ಲೇ, ಸಭೆಯಲ್ಲೇ ಇಲ್ಲೇ. ಹಲ್ಲೆಲೂಯಾ. ಆ ಪ್ರಕಾಶವನ್ನು ಅನೇಕರು ಕಂಡು ಆ ಕತ್ತಲಾಗಿದ್ದಂತ ಅವರ ಮನಸ್ಸೊಳಗೆ ಆ ಪ್ರಕಾಶ ಸೇರಿಸಬೇಕಾದ ಕೆಲಸ ಈ ವಾಕ್ಯ ಹೇಳುತ್ತೆ ದೇವರು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಅದನ್ನು ಕೊಡ್ಲೇಬೇಕು ನಾವು.
ಕೊಟ್ಟಿದ ತಕ್ಷಣ ನಾವು ಇಟ್ಕೊಳೋದಲ್ಲ, ಅದನ್ನು ನೀವು ಮತ್ತೊಬ್ಬರಿಗೆ ನಾವು ತೋರಿಸಲೇಬೇಕು. ಹಲ್ಲೆಲೂಯಾ. ಆರಂಭದಲ್ಲಿ ರಕ್ಷಣೆ ಹೊಂದಿರುವಾಗ ನಾನು ನಮ್ಮ ಮನೆಯವರು ಮಾತ್ರನೇ ವಿಠಲ್ ಪಾಸ್ಟರ್ ಚರ್ಚಲ್ಲಿ ರಕ್ಷಣೆ ಹೊಂದಿದ್ದೆ. ಕಿರಣ್ ರಕ್ಷಣೆ ಹೊಂದಿದ್ದಿಲ್ಲ, ನಮ್ಮ ತಂಗಿಯವರು ರಕ್ಷಣೆ ಹೊಂದಿದ್ದಿಲ್ಲ, ನಮ್ಮ ಅಣ್ಣ ಅವರು ರಕ್ಷಣೆ ಹೊಂದಿದ್ದಿಲ್ಲ, ಸ್ವಂತದವರು ಕೆಲವರು ರಕ್ಷಣೆ ಹೊಂದಿದ್ದಿಲ್ಲ, ಚಿನ್ನಪ್ಪ ಗಾರ್ಡನಲ್ಲಿ ಕೂಡ ರಕ್ಷಣೆ ಅವರು ಹೊಂದಿದ್ದಿಲ್ಲ. ಯಾವಾಗ ನಮ್ಮ ಪ್ರಕಾಶವನ್ನು ಕಂಡ್ರೋ ಆವಾಗ ಆ ಪ್ರಕಾಶವನ್ನು ಕಂಡವರು ರಕ್ಷಣೆ ಮಾರ್ಗದಲ್ಲಿ ಬಂದರು. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇದು ಸತ್ಯ. ಒಂದ್ ವೇಳೆ ಅವ್ರು ನೋಡಿರ್ತಾರೆ ಹೇಗಿದ್ದವರು ಹೇಗೆ ಚೇಂಜ್ ಆಗಿದ್ದಾರೆ, ನಿಜವಾಗ್ಲೂ ಅಲ್ಲಿ ಹೋದ್ರೆ ಏನೋ ಒಂದು ಮಾರ್ಪಟ್ಟಿದೆ ಅಂತ ಯೋಚನೆ ಮಾಡಿರ್ತಾರೆ. ಯಾಕಂದ್ರೆ ಆ ನಮ್ಮ ಪ್ರಕಾಶವನ್ನು ಕಂಡವರು ಅದರ ಒಳಗೆ ಬರೋಕ್ಕೆ ಚಾನ್ಸಸ್ ಇದೆ. ಆಮೇಲೆ ಆಮೇಲೆ ನೋಡಿದ್ರೆ ಹಿಂದೂಗಳಲ್ಲಿ ಒಂದೇ ಒಂದು ಫ್ಯಾಮಿಲಿ ಇವಾಗ ಕಾಣಿಸಲ್ಪಡುತ್ತೆ, ಆ ಗೋಪಿಯವ್ರ ಫ್ಯಾಮಿಲಿ ಇರ್ತದೆ. ತಾಯಿ ಎಲ್ಲ ಕೂಡ ರಕ್ಷಣೆ ಹೊಂದ್ಬಿಟ್ರು. ಅವ್ರು ಮಾಡೋ ಪ್ರಾರ್ಥನೆ ಅವರು ಖಂಡಿತ ಒಂದಿನ ರಕ್ಷಣೆ ಹೊಂದಿಕೊಳ್ತಾರೆ. ಆಮೇಲೆ ಆ ಪ್ರಕಾಶವನ್ನು ನಾವು ಹೊರಪಡಿಸ್ಬೇಕು. ಅವ್ರ ರಕ್ಷಣೆಗೆ ಯಾಕೆ ಬರ್ತಾ ಇಲ್ಲ? ಕೆಲವರು ಸಾಕ್ಷಿಗಳನ್ನು ಕಂಡು, ಹೊರನೋಟದ ಸಾಕ್ಷಿಗಳನ್ನು ಕಂಡು ಇವರು ಚರ್ಚಿಗೆ ಹೋಗಿ ಏನ್ ಪ್ರಯೋಜನ ಅಂತ ಮೈಂಡ್ ಸೆಟ್ ಅಲ್ಲಿ ಸೇರ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಬರ್ತಾ ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ದೇವರ ಪ್ರಕಾಶವಾದ ಜ್ಞಾನ, ಆ ಜ್ಞಾನವನ್ನು ಅನೇಕರಿಗೆ ಆ ಪ್ರಕಾಶವನ್ನು ಹೊರಪಡಿಸುವುದಕ್ಕಾಗಿ ಆ ಹೊಣೆಯನ್ನು ನಿನ್ನಲ್ಲಿ ನನ್ನಲ್ಲಿ, ಹೊಣೆ ಅಂದ್ರೆ ಏನು? ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಇವತ್ತು ಯಾರೆಲ್ಲ ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ, ಆಮೇನ್, ಬೆಳಕಾಗಿರುವವರು ಆ ದೇವರ ಬೆಳಕನ್ನು ಅನೇಕರಿಗೆ ಅದು ಪ್ರಯೋಜನ ಪಡಿಸಿರಿ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಕೂಡ